ದೇನಾ ಮಿರಿಯಂ ತನ್ನ ಅಪ್ಪನ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಮತ್ತೆ ಜನಕ ಬಾಬಾರ ಬಗ್ಗೆ ಅವರನ್ನ ನೋಡಿದ್ರೆ ನನಗೆ ಸಂತೋಷ ಆಗ್ತಾ ಇತ್ತು. ಅವರು ಮಹಾನ್ ಶಕ್ತಿ ಎನ್ನಿಸ್ತಾ ಇತ್ತು. ಅವ್ರ ಗುರುವಿನ ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ನನಗೆ ಗೌರವ ಮತ್ತೆ ಪೂಜ್ಯ ಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ಆದ್ರೆ ನಾನು ಅವರ ಹತ್ತಿರ ಯಾವತ್ತೂ ಹೋಗದೆ ದೂರದಲ್ಲೇ ನಾನು ಅವರನ್ನ ನೋಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾಳೆ. ಜೊತೆಗೆ ತನ್ನ ಅಪ್ಪನ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾಳೆ. ನನ್ನಪ್ಪ ತುಂಬಾ ವಿಧೇಯಕರಾಗಿ ನಡ್ಕೋತಾ ಇದ್ದಿದ್ದಾಗ ನನಗೆ ಒಂದೊಂದು ಸಲ ಮುಜುಗರ ಆಗ್ತಾ ಇತ್ತು. ಅವರ ಆಶೀರ್ವಾದವನ್ನ ತೆಗೊಳ್ತಾ ಇದ್ದಾಗ ನನಗೆ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ನಾನು ನಾಚಿಕೆ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ನಾನು ಅವ್ರ ಹತ್ರ ಹೋಗದೆ ಅವನ ಆಶೀರ್ವಾದವನ್ನ ಪಡ್ಕೋತಾ ಇರೋದನ್ನ ನಾನು ನನ್ನೊಳಗೆ ಎಷ್ಟೋ ಈಗ್ಲೂ ಕೂಡ ನನಗೆ ನೆನಪಿದೆ. ನನ್ನಪ್ಪ ಅವ್ರಿಗೆ ಕಾಲ ಪಾದಗಳಿಗೆ ತನ್ನ ಹಣೆಯನ್ನ ಸ್ಪರ್ಶ ಮಾಡಿ ಆಶೀರ್ವಾದ ತಗೋತಾ ಇದ್ದಿದ್ದು ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಮುಂದೆ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾಳೆ ಮೀನಾಕ್ಷಿ, ನಾನು ಬೆಳೆದು ದೊಡ್ಡವಳಾದೆ. ಇತರರೆಲ್ಲರೂ ನನ್ನ ತಂದೆಗೆ ಗೌರವವನ್ನ ತೋರಿಸ್ತಾ ಇದ್ರು. ಕಾರಣ ಅಲ್ಲಿ ಜನಕ ಬಾಬಾರನ್ನ ತುಂಬಾ ವಿನಮ್ರತೆಯಿಂದ ಅಲ್ಲಿ ತುಂಬಾ ಎಲ್ಲ ಕೆಲಸವನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಅವ್ರನ್ನ ಪ್ರಶಂಸೆ ಮಾಡ್ತಾ ಇದ್ರು ನನ್ನಪ್ಪನನ್ನ. ಮತ್ತ ಮನೆಯಲ್ಲೂ ಕೂಡ ಅವನು ಎಲ್ಲರಿಗೂ ಗೌರವಾನ್ವಿತ ಸ್ಥಾನವನ್ನ ನೋಡಿ ನನಗೆ ಸ್ವಲ್ಪ ಹೆಮ್ಮೆ ಅನ್ನಿಸ್ತಾ ಇತ್ತು. ಅವನು ಇತರರೆಲ್ಲರಿಗೂ ಕೂಡ ಮೇಲ್ವಿಚಾರಣೆಯನ್ನ ಮಾಡ್ತಾ ಇರೋದು, ಅವ್ರನ್ನೆಲ್ಲ ಸರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರಾ ಅನ್ನೋದನ್ನ ಗಮನಿಸ್ತಾ ಇದ್ದದ್ದು, ಅಥವಾ ಯಾವುದೇ ಕೆಲಸ ಉಳಿದಿಲ್ಲ ಅನ್ನೋದನ್ನ ಖಚಿತಪಡಿಸ್ಕೊತಾ ಇದ್ದಿತ್ತು. ಯಾರಾದ್ರೂ ಪರಿಚಾರಕರಿಗೆ ಅಂದ್ರೆ ಪರಿಚಾರಕರಿದಾರಲ್ವಾ, ಅವ್ರು ಯಾರಿಗಾದ್ರೂ ಹುಷಾರಿಲ್ದಿದ್ರೆ ಅಥವಾ ಯಾವುದೋ ಒಂದು ಕಾರಣದಿಂದ ಅವರಿಗೆ ಕೆಲಸ ನಿರ್ವಹಿಸದೆ ಇಲ್ದೇ ಇರುವಂತ ಸಮಯದಲ್ಲಿ ತಕ್ಷಣವೇ ಅದನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವನೇ ಕೆಲಸ ಮಾಡೋದಕ್ಕೆ ಮುಂದುವರಿತಾ ಇದ್ದ. ಯಾವುದೇ ಅಸಹ್ಯಕರ ಅಥವಾ ಕೀಳಾಗಿರ್ಲಿಲ್ಲ. ಅಂದ್ರೆ ಯಾವುದೇ ಕೆಲಸವನ್ನು ಕೂಡ ಅವನಿಗೆ ಅಸಹ್ಯಕರ ಕೀಳು ಅಂತ ನೋಡ್ತಾ ಇರ್ಲಿಲ್ಲ. ಎಲ್ಲ ಕೆಲಸ ಅವ್ರು ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ಆ ಕೆಲಸವನ್ನ ತಾನೇ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದ. ಸ್ಥಾನಮಾನಕ್ಕಿಂತ ನಿಮ್ನವಾದ ಕೆಲಸಗಳನ್ನು ಕೂಡ ಅವನು ಮಾಡ್ತಾ ಇದ್ದಿದ್ದು ನನಗೆ ತುಂಬಾ ಕಾಡ್ತಾ ಇತ್ತು. ಆದ್ರೆ ಬಹುಪಾಲು ನಾನು ಸುಮ್ನಿರ್ತಿದ್ದೆ. ನನ್ಗೇನು ಮಾತಾಡೋನಕ್ಕಾಗ್ದೇನೆ ಸುಮ್ನಿರ್ತಿದ್ದೆ ಅಂತ ಹೇಳ್ತಾ ಇದ್ದಾಳೆ. ನಾನು ಸುಮಾರು 15 ವರ್ಷದವಳಾದೆ. ಒಂದು ದಿನ ನನ್ನ ತಂದೆ ಅವನ ವಯಸ್ಸಿನ ಹಿರಿತನ ಹಿರಿಯವನು ಅನ್ನೋದು ಗೊತ್ತಿಲ್ದೇನೆ ಯಾವುದನ್ನು ನಾನು ತಲೆ ಕೆಡಿಸ್ಕೊಳ್ದೆ ಅವನು ಏನ್ ಮಾಡ್ತಾ ಇದ್ದ, ಮೊಳಕಾಲನ್ನ ಊರ್ಕೊಂಡು ಕೈಗಳನ್ನ ಊರ್ಕೊಂಡು ಅರಮನೆಯ ಪ್ರವೇಶ ನೆಲವನ್ನ ಒರೆಸ್ತಾ ಇದ್ದ. ಅದರ ಮೇಲೆ ನಾನು ಆಯ್ದು ಬಂದೆ. ಅವನಪ್ಪ ಅಲ್ಲಿ ಮನೆ ಒರೆಸ್ತಾ ಇದ್ದಾನೆ, ಇವಳು ಓಡಿ ಬಂದು ಅಲ್ಲಿಗೆ ಬಂದಿದ್ದಾಳೆ. ಅವನ ಭಾರವಾದ ಉಸಿರು ಬಿಟ್ಕೊಂಡು ಸುಸ್ತಾಗಿ ಮನೆ ಒರೆಸ್ತಾ ಇರೋದನ್ನ ನೋಡಿ ಇವಳಿಗೆ ಗಾಬರಿ ಆಗ್ತಾ ಇದೆ. ಅಪ್ಪ ನೀನೇನು ಮಾಡ್ತಾ ಇರುವೆ? ಅವನ ಪಕ್ಕದಲ್ಲಿ ಮೊಣಕಾಲು ಮತ್ತು ಕೈಗಳನ್ನ ನಾನು ಊರ್ಕೊಂಡು ಬಾಗಿ ನಾನು ಇದು ಸರಿಯಲ್ಲ ಅಪ್ಪ ಎಂದು ಪಿಸುಗುಟ್ಟೆ. ಅವನು ನನ್ನ ದೃಷ್ಟಿಯನ್ನು ನನ್ನತ್ತ ಹೊರಳಿಸಿದನಾದ್ರೂ ಪ್ರತಿಕ್ರಿಯೆ ನೀಡ್ಲಿಲ್ಲ. ನೋಡಿ ಇಲ್ಲಿ ಅಪ್ಪ ಈ ಕೆಲ್ಸ ಎಲ್ಲ ಮಾಡಬಾರ್ದು, ನಾವು ಸೇವಕರು ಅಂತ ನಿಮ್ನ ಕೆಲ್ಸ ಮಾಡ್ತಾ ಇದ್ದಾನಲ್ಲ, ಅತಿಯಾಗಿ ಕಾಳಜಿ ವಹಿಸ್ಕೊಂಡು ಕೆಲ್ಸ ಮಾಡ್ತಾನಲ್ಲ, ಇದ್ಯಾಕೆ ಇವ್ನು ಈಗ ಮಾಡ್ತಾನೆ ಅಂತ ಅವಳಿಗೆ ಮನಸ್ಸೊಳಗೇನೆ ಕೋಪ ಬರ್ತಾ ಇದೆ. ಜೊತೆಗೆ ಮೀನಾಕ್ಷಿಗೆ ಕೋಪದ ಜೊತೆಗೆ ನಾವ್ ಇದನ್ನೆಲ್ಲ ಮಾಡಬಾರ್ದು ಅನ್ನೋ ತರ ಇದೆ. ಅವನು ಹೆಚ್ಚು ಅವಶ್ಯಕವಲ್ಲದ ಅಂದ್ರೆ ತುಂಬಾ ಜೋರಾಗೂ ಮಾತಾಡ್ದಂಗೆ ಸಣ್ಣ ಧ್ವನಿನಲ್ಲೇ ಮತ್ತೊಮ್ಮೆ ನಾನು ಕೇಳ್ದೆ ಅವನನ್ನ. ಅವನು ಆಗ ಹೇಳ್ದ, ನಮ್ಮ ಕೋಣೆಗೆ ಹೋಗಿ ಅಲ್ಲಿಯೇ ನನಗಾಗಿ ಕಾಯ್ತಾ ಇರು, ನಾನ್ ಬರ್ತೀನಿ ಅಲ್ಲಿಗೆ ಅಂತ ಆದೇಶ ಮಾಡ್ದ. ಅಲ್ಲಿ ಹೋಗು, ನಾನಲ್ಲಿ ಬರ್ತೀನಿ, ಆಮೇಲೆ ಮಾತಾಡೋಣ ಅಂತ ಹೇಳ್ದ. ಅರಮನೆಯ ಹಿಂದಿನ ಬದಿಯಲ್ಲಿ ನಾವು ವಾಸಿಸುವ ಸಣ್ಣ ಕೋಣೆಗೆ ನಾನು ಅವಸರವಾಗಿ ಹೋದೆ. ಅವನ ಧ್ವನಿ ನನ್ನ ಮನಸ್ಸನ್ನ ಕಲಕ್ತು. ಅಪ್ಪ ಹೇಳಿದ್ನಲ್ಲ, ಹೋಗಲ್ಲಿಗೆ, ನಿನ್ಗೆ ಹೋಗಲ್ಲಿ, ಬಂದೆ, ನಾನಲ್ಲಿ ಬರ್ತೀನಿ, ಮಾತಾಡೋಣ ಅಂತ ಏನ್ ಹೇಳಿದ್ರು ಆಗ ನನ್ಗೆ ಮನಸ್ಸೆಲ್ಲ ಒಂಥರ ಕಲಕ್ತಾ ಇತ್ತು. ನನ್ನ ಎದೆ ಹೊಡ್ಕೊಳಕ್ ಸ್ಟಾರ್ಟ್ ಮಾಡ್ತು. ಅದರಿಂದಾಗಿ ಅಪ್ಪನ್ಗೆ ತುಂಬಾ ಅಸಮಾಧಾನಗೊಂಡಿದ್ದಾನೆ, ಕೋಪ ಬಂದಿದೆ ಅಂತ ನನ್ಗೆ ಅನ್ನಿಸ್ತು ಅಂತ ಹೇಳ್ತಾ ಇದ್ದಾಳೆ. ಅವನು ನಾನು ಪ್ರಶ್ನಿಸುವುದರಿಂದ ಅವನಿಗೆ ಕೋಪ ಖಂಡಿತ ಬಂದಿರತ್ತೆ ಅಂತ ನನಗೆ ಸಹಜವಾಗಿ ತಿಳಿತು. ದಾರಿಯಲ್ಲಿ ನಾನು ಅದಿತಿಯನ್ನ ಭೇಟಿ ಮಾಡಿದೆ. ಅಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನೋಡಿ, ಮನೆಗೆ ಹೋಗಲ್ಲಿರು, ಬಂದೆ, ನಾನ್ ಮಾತಾಡೋಣ ಅಂತ ಹೇಳಿದ್ನಲ್ವಾ, ಅವಾಗ ಅಲ್ಲಿ ಅದಿತಿ ಕಾಣಿಸ್ಕೊತಾಳೆ. ಅಂದ್ರೆ ಅವಳ
ಗೆಳತಿ. ಅಂದ್ರೆ ಅವಳು ಇವಳಿಗಿನ್ನ ತುಂಬಾ ದೊಡ್ಡವಳಾಗಿರ್ತಾಳೆ. ಆದ್ರೆ ಆ ಗೆಳತಿನ ಭೇಟಿ ಮಾಡ್ತಾಳೆ. ನನ್ನ ಮುಖವನ್ನ ಗಮನಿಸಿದ ಅದಿತಿ ನನ್ನ ತೋಳುಗಳನ್ನ ಹಿಡ್ಕೊಂಡು ಏನಾಯ್ತು ಅಂತ ಕೇಳಿದ್ಲು. ನನ್ನ ತಂದೆ ಮೊಣಕಾಲೂರಿ ಪ್ರವೇಶ ದ್ವಾರದ ನೆಲವನ್ನ ಒರೆಸ್ತಾ ಇದ್ದಾನೆ ಎಂದು ನಾನು ಹಿಂದು ಮುಂದು ಯೋಚಿಸದೆ ಹೇಳ್ಬಿಟ್ಟೆ. ಅವನಿಗೆ ಒತ್ತಡವಾಗುತ್ತಿದೆ ಎಂದು ನನಗೆ ತುಂಬಾ ಯೋಚನೆ ಆಯ್ತು. ಅವನು ತುಂಬಾ ಕಷ್ಟದಲ್ಲಿ ಒರೆಸ್ತಾ ಇದ್ದ. ಆದ್ರೆ ಅವನು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ನೆಲ ಒರೆಸೋದಕ್ಕೆ ಬೇರೆ ಯಾರು ಇಲ್ವಾ? ಅಲ್ಲಿದಾರಲ್ವಾ? ಇವನೇ ಯಾಕೆ ಒರೆಸ್ಬೇಕು ಅಂತ ಕೇಳಿದ್ಲು. ಅವಳು ಆ ಹೌದು ಅಂತ ಸ್ವೀಕಾರ ಮಾಡದೆ ಅವಳ ಫ್ರೆಂಡ್ ಬೆಳಗ್ಗೆ ಮನೆ ಬಿಟ್ಟು ಹೋಗಿದ್ದಾಳೆ ಮತ್ತು ನಾವೆಲ್ಲರೂ ಶೀಘ್ರವಾಗಿ ಮಹಾರಾಜರ ಅತಿಥಿಗಳು ಮನೆಗೆ ಬರ್ತಾ ಇರೋದ್ರಿಂದ ಆ ಕೆಲಸದ ತಯಾರಿ ನಡೆಸ್ತಾ ಇರೋದ್ರಿಂದಾಗಿ ಆ ಕೆಲಸಕ್ಕೆ ಇನ್ಯಾರು ಇಲ್ದೇ ಇದ್ದಾಗ ನಿಮ್ಮ ತಂದೆಯವರೇ ಆ ಕೆಲಸ ಮಾಡ್ತಾ ಇದ್ದಾರೆ ಮೀನಾಕ್ಷಿ ಅಂತ ಹೇಳಿದ್ಲು. ಅವರು ಇದನ್ನ ಮಾಡಬಾರ್ದಿತ್ತು, ಅವರು ನಮ್ಮಲ್ಲಿ ಯಾರಾದ್ರೂ ಒಬ್ರಿಗೂ ಹೇಳ್ಬೋದಿತ್ತಲ್ಲ ಅಂತ ಹೇಳಿದ್ಲು. ಯಾರು? ಇವಳ ಗೆಳತಿ ಹೇಳ್ತಾ ಇದ್ದಾಳೆ, ಮೀನಾಕ್ಷಿಯ ಗೆಳತಿ. ನೀವು ಮಾಡ್ಬಾರ್ದಿತ್ತು ಬಿಡು, ಆದ್ರೆ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಅಲ್ಲಿ ಎಲ್ಲ ಉಸ್ತುವಾರಿಕೆಯನ್ನ ಇವ್ರಪ್ಪನೇ ವಹಿಸ್ಕೊಂಡ್ಬಿಟ್ಟಿದ್ದಾನೆ. ಆದ್ರೂ ಕೂಡ ಅದು ಉಸ್ತುವಾರಿಕೆ ವಹಿಸ್ಕೊಂಡಿದ್ರು ಆ ಉಸ್ತುವಾರಿಕೆ ನಂದಲ್ಲ ಅನ್ನೋ ರೀತಿಯಾಗಿ ನಾನೊಬ್ಬ ಸೇವಕ, ಯಾವುದೋ ಒಂದು ಕೀಳತರದ ಕೆಲ್ಸ ಅಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿತ್ವ ಮೀನಾಕ್ಷಿಯ ಅಪ್ಪನದ್ದು. ಅದಕ್ಕೆ ಅವಳ ಗೆಳತಿ ಹೇಳ್ತಾ ಇದ್ದಾಳೆ, ಮೀನಾಕ್ಷಿ ಈ ಕುರಿತು ನೀನು ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ತಂದೆ ಏನು ಬಂದ್ರು ಏನ್ ಮಾತಾಡಿದ್ರು ಕೂಡ ನೀನ್ ಅದಕ್ಕೆ ಪ್ರಶ್ನೆ ಮಾಡ್ಬೇಡ. ಅತಿಥಿಗಳು ಅರಮನೆಗೆ ಬಂದು ಹೋಗ್ತಾ ಇದ್ದಾರೆ, ಕಾಣಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ, ಫ್ರೆಂಡ್ ಹೇಳ್ತಾ ಇದ್ದಾಳೆ. ಆ ದಿನ ನನ್ನ ತಂದೆ ತಡವಾಗಿ ನನ್ನ ಕೋಣೆಗೆ ಬಂದಾಗ ಅವನ ಉಸಿರು ತುಂಬಾ ಭಾರವಾಗಿತ್ತು. ಅಂದ್ರೆ ಅಲ್ಲೆಲ್ಲ ಕೆಲಸ ಮಾಡಿ ತುಂಬಾ ಸುಸ್ತು ಆಗಿದೆ. ಹಾಗಾಗಿ ತುಂಬಾ ಒಂಥರ ಹುಷಾರಿಲ್ಲದ ರೀತಿಯಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಮೀನಾಕ್ಷಿಯ ಹತ್ರ. ಅವನಿಗೆ ಹುಷಾರಿಲ್ಲ ಎಂಬುದು ಅವನ ಮುಖ ನೋಡಿದ ತಕ್ಷಣ ನಾನು ಕಂಡ್ಕೊಂಡೆ. ಆದ್ರೆ ನಾನು ಏನು ಹೇಳಲಿಲ್ಲ. ನಾನು ಕೆಲಸದಲ್ಲಿ ಮುಳುಗಿದ್ದೇನೆ ಎಂಬಂತೆ ನಟಿಸ್ತಾ ಬೇರೆಲ್ಲೋ ನಾನು ನೋಡತೊಡಗ್ದೆ. ಅವನು ನನ್ನೊಂದಿಗೆ ಮಾತನಾಡಿದಾಗ ನಾನು ಒಂದೇ ಶಬ್ದದಲ್ಲಿ ಉತ್ತರಿಸ್ದೆ, ನಾನು ನಿನ್ನೊಂದಿಗೆ ಮಾತನಾಡುವಾಗ ನನ್ನ ಕಡೆ ನೋಡು ಮೀನಾಕ್ಷಿ ಅಂತ ಅವನು ತುಂಬಾ ಸಿಟ್ಟಿಂದ ಹೇಳ್ದ. ನಾನು ಎಲ್ಲೆಲ್ಲೋ ನೋಡ್ತಾ ಇದ್ದೆ, ಅಪ್ಪ ಏನಾದ್ರು ಮಾತಾಡ್ತಾ ಇದ್ರೆ ಏನೋ ಕೆಲಸ ಮಾಡ್ತಾ ಇದ್ದೀನಿ ನಂಗೆ ನಟನೆ ನಾನ್ ಮಾಡ್ತಾ ಇದ್ದೆ. ಅದಕ್ಕೆ ಅಪ್ಪ ಸಿಟ್ಟಿನಿಂದ ಕಠೋರ ಧ್ವನಿಯಲ್ಲಿ ನನ್ನೊಂದಿಗೆ ಮಾತನಾಡ್ತಾ ಇರ್ಬೇಕಾದ್ರೆ ನಾನು ನಿನ್ನೊಂದಿಗೆ ಮಾತನಾಡ್ತಾ ಇದ್ದೀನಿ, ನನ್ ಕಡೆ ನೋಡು ಅಂತ ಹೇಳ್ದ. ನಾನು ನನ್ನ ಮುಖವನ್ನ ಅವನ ಹತ್ರ ತಿರುಗಿಸಿ ನನ್ನ ಕಣ್ಗಳಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅಂದ್ರೆ ಅವಳಿಗೆ ತುಂಬಾ ಬೇಜಾರಾಗಿದೆ, ನನ್ನಪ್ಪ ಇಂಥ ಕೆಲ್ಸ ಎಲ್ಲ ಮಾಡ್ತಾ ಇದ್ದಾನಲ್ಲ, ಅಲ್ಲಿ ಸೇವೆ ಮಾಡ್ತಾ ಇದ್ದಾನಲ್ಲ ಅಂತ ತುಂಬಾ ಬೇಜಾರಾಗಿದೆ, ನನ್ನ ಅಪ್ಪನ ಆರೋಗ್ಯನೂ ಕೆಟ್ಟೋಗುತ್ತೆ ಅಂತ ಅಲ್ಲಿ ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ನಿನ್ನಲ್ಲಿ ಪ್ರತಿರೋಧವನ್ನ ಗ್ರಹಿಸ್ತಾ ಇದ್ದೇನೆ, ಇದೇನು ಮೀನಾಕ್ಷಿ ಅಂತ ಬೇಜಾರ್ ಮಾಡ್ಕೋತಾ ಇದ್ದಾನೆ ಅಪ್ಪ. ನಾನು ಯಾವುದೇ ಉತ್ತರ ಕೊಡ್ಲಿಲ್ಲ. ಅಪ್ಪ, ನಿನ್ನನ್ನು ಯಾರಾದ್ರೂ ಹಾಗೆ ನೆಲ ಒರೆಸುವಾಗ ನೋಡಿದ್ರೆ ಏನ್ ಅಂದ್ಕೋತಾರೆ ಕೇಳ್ತಾ ಇದ್ದಾಳೆ. ಹಿಂದು ಮುಂದು ಆಲೋಚಿಸದೆ ಬಡಬಡಬಡ ಅಂತ ಕೇಳ್ತಾ ಇದ್ದಾಳೆ ಅಪ್ಪನ. ಆದ್ರೆ ನನ್ನ ಬಾಯಿಂದ ಶಬ್ದಗಳು ಹೊರಬೀಳ್ತಾ ಇದ್ದಂತೆ ನನಗೆ ಅವು ವಿಷಾದ ಅನ್ಸಿದ್ವು. ನನಗೆ ಅದು ತಪ್ಪು, ನಾನು ಮಾತಾಡ್ತಾ ಇರೋದು ತಪ್ಪು ಅಂತ ನನಗೆ ಅನ್ಸಿದ್ರು. ಆದ್ರೂ ಕೂಡ ನಾನು ನನ್ನ ಮಾತುಗಳನ್ನ ವಾಪಸ್ ಪಡೆದುಕೋಬಹುದಾಗಿದ್ರೆ ಆ ತಕ್ಷಣನೇ ಪಡ್ಕೋತಾ ಇದ್ದೆ. ಆದ್ರೆ ನಾನು ಅಲ್ಲಿ ತಪ್ಪಾಯ್ತು ಅಂತ ನಮ್ಮ ಅಪ್ಪನ್ ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ. ಇತರರು ಏನ್ ಯೋಚಿಸ್ತಾರೆ ಅನ್ನುವುದು ನಿನ್ನ ಕಾಳಜಿ ಆಗಿದೆಯಾ ಮೀನಾಕ್ಷಿ? ಇದೇನಾ ನಾನ್ ನಿನಗೆ ಕಲ್ಸಿದ್ದು ಅಂತ ಕೇಳ್ತಾ ಇದ್ದಾನೆ. ಮತ್ತು ಇನ್ನು ಮುಂದುವರಿದ ಹೇಳ್ತಾ ಇದ್ದಾನೆ, ಜನಕ ಬಾಬಾ ಅವರ ಅರಮನೆಯನ್ನು ಅವರ ಅತಿಥಿಗಳಿಗಾಗಿ ತಯಾರು ಮಾಡ್ತಿರುವಾಗ ನಾವು ನಾಚಿಕೆ ಪಟ್ಕೊಳ್ಳುವಂಥದ್ದು ಯಾವ್ದಾದ್ರೂ ಒಂದು ಕೆಲಸ ಅಂತ ಇದೆಯಾ? ನನ್ನ ಬಗ್ಗೆ ಅವನ ಅಸಮ್ಮತಿ ಇತ್ತು. ಅಂದ್ರೆ ಅವನು ನೀನು ಮಾತಾಡಿದ್ದು ಸರಿ ಇಲ್ಲ ಅನ್ನೋ ರೀತಿಯಾಗಿ ಅವನು ನಾನು ವಿಶ್ವಾಸಘಾತಕ ದಿಂದ ಇದ್ದೀನಿ ಅನ್ನೋ ಧ್ವನಿಯಲ್ಲಿ ಅವನು ನನ್ನ ಜೊತೆ ಮಾತಾಡ್ತಾ ಇದ್ದ. ಜೊತೆಗೆ ನನ್ನ ಕಂದ, ನಿನ್ನ ಕುರಿತು ನನಗೆ ಆಶ್ಚರ್ಯ ಆಗ್ತಾ ಇದೆ, ನೀನ್ ಯಾಕೆ ಈ ತರ ಬದಲಾಗ್ತಾ ಇದೀಯ ಅಂತ ಅವ್ರಪ್ಪಗೆ ಬೇಜಾರಾಗ್ತಾ ಇದೆ. ಅಷ್ಟಕ್ಕೆ ನಾನು ಸುಮ್ನಿರ್ಬೇಕಾಗಿತ್ತು, ಆದ್ರೆ ನಾನು ಸುಮ್ನಿರ್ಲಿಲ್ಲ. ಆದರೆ ಅಪ್ಪ, ನೀನು ಎಂದು ಪ್ರತಿಭಟಿಸ್ತಾ ಇದ್ದೆ, ನೀನು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೆ, ಅದು ನಿನ್ನ ಒತ್ತಡಕ್ಕೆ ಕಾರಣವಾಗ್ತಾ ಇದೆ ಎಂಬುದನ್ನ ನಾನು ಕಾಣ್ತಾ ಇದ್ದೇನೆ.
ನಿನಗೆ ತುಂಬಾ ಸುಸ್ತಾಗ್ತಾ ಇದೆ, ಖಂಡಿತವಾಗಿಯೂ ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಕಿರಿಯ ಸೇವಕರಿದ್ರೆ ಅವ್ರಿಗೆ ಹೇಳು ಅಂತ ಹೇಳ್ತಾ ಇದ್ದಾಳೆ. ಅವರಪ್ಪ ಅಲ್ಲಿಗೆ ಮಾತನ್ನ ನಿಲ್ಲಿಸ್ಬಿಟ್ಟು, ಹೌದು, ಒಬ್ಬ ಯುವ ಸೇವಕಿ ಇದ್ದಾಳೆ ಮತ್ತು ಅವಳು ಈ ಕೆಲ್ಸವನ್ನ ಕೈಗೆತ್ಕೋತಾಳೆ, ಅದನ್ನ ನಾನ್ ನೋಡ್ತೀನಿ ಅಂತ ಸಂತೋಷದಿಂದ ಮತ್ತೆ ನಂಬಿಕೆಯಿಂದ ಹೇಳ್ತಾ ಇದ್ದಾನೆ ಅವರಪ್ಪ. ಆ ಯುವ ಸೇವಕಿ ನಾನೇ ಎಂಬುದು ನನಗೆ ಸ್ವಲ್ಪ ತಿಳಿದಿದೆ. ನನ್ನೊಳಗೆ ಏನು ಸಿಕ್ಕಿಕೊಂಡಿದೆ ಅಂತ ಇವಳು ಹೇಳ್ತಾ ಇದ್ದಾಳೆ ನೋಡಿ ಇಲ್ಲಿ. ಆ ಯುವ ಸೇವಕಿ ನಾನೇ ಅಂತ ಗೊತ್ತಿದೆ, ನಾನೇ ಮಾಡು ಅಂತ ನೀನ್ ಹೇಳ್ತಾ ಇದೀಯಾ ಅಂತ ಅಪ್ಪಂಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ಮೀನಾಕ್ಷಿ ಅಂತ ಕರಿತಾ ಇದ್ದಾನೆ. ಮೀನಾಕ್ಷಿ ಉತ್ತರ ಕೊಡ್ತಾ ಇಲ್ಲ, ಯಾವ ಕಡೆಗೋ ನೋಡ್ತಾ ಇದ್ದಾಳೆ. ನಿನ್ನಿಂದ ತಪ್ಪಾಗಿದೆ ಎಂದು ನನಗೆ ಅರ್ಥವಾಯಿತು. ಅಂದ್ರೆ ಅವಳು ತಪ್ಪು ಮಾಡಿದಾಳೆ, ಆದ್ರೆ ಅವಳು ಅರ್ಥ ಮಾಡ್ಕೋತಾ ಇಲ್ಲ. ಗೊತ್ತಾಗ್ತಾ ಇದೆ ಅವಳಿಗೆ, ಆದ್ರೆ ನಿಮ್ನ ತರದ ಕೆಲ್ಸನ ನೀನ್ ಮಾಡ್ಬೇಡ, ನೀನು ಸೇವಕರಿಗಿನ್ನ ಉತ್ತಮವಾಗಿದ್ದೀಯಾ, ನೀನಲ್ಲಿ ಮಾಡೋದನ್ನ ನಂಗೆ ಸಹಿಸ್ಕೊಳಕ್ ಆಗಲ್ಲ ಅಂತ ತಾಯಿ ಮಗಳು ಹೇಳ್ತಾ ಇದ್ದಾಳೆ. ಬರೀ ಅಲ್ಲಿ ಸೇವೆ ಮಾಡ್ಕೊಂಡೇ ಇರ್ತೀಯ, ನನ್ನನ್ನ ಪ್ರೀತಿಸ್ತಾ ಇಲ್ಲ ಅನ್ನೋದು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾಳೆ. ನಾನು ಸಹಾಯ ಮಾಡುವುದು ಸಾಧ್ಯವಿಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ, ನನಗ್ ಗೊತ್ತಾಯ್ತು ಅಲ್ಲಿ ಸಹಾಯ ಮಾಡು, ಅಲ್ಲಿ ಬಂದ್ ಕೆಲ್ಸ ಮಾಡು ಅಂತ ಹೇಳ್ತಾ ಇದ್ದಾನೆ, ಆದ್ರೆ ನಾನು ಇಲ್ಲಿ ಸಹಾಯ ಮಾಡೋದಕ್ ಆಗೋದಿಲ್ಲ. ಆದ್ರೆ ನನ್ನಪ್ಪ ನನಗೂ ಅವಮಾನ ಮಾಡ್ತಾ ಇದ್ದಾನೆ, ಅಲ್ಲಿ ಮಾಡುವಂತ ಕೆಲ್ಸ ಮಾಡು ಅಂತ ನನಗೆ ಮತ್ತೆ ಅವನಿಗೂ ಅವಮಾನ ಮಾಡ್ಕೋತಾ ಇದ್ದಾನೆ ಅಂತ ನನಗೆ ಅನ್ಸೋಕ್ ಸ್ಟಾರ್ಟ್ ಆಯ್ತು. ಕೊನೆಗೆ ನನ್ನ ಸಣ್ಣ ಧ್ವನಿಯಲ್ಲಿ ನಾನು ಹೇಳಿದೆ, ನಾವು ಬ್ರಾಹ್ಮಣರು ಅಲ್ಲವೇ ಅಪ್ಪ, ಹೌದಲ್ಲವಾ ಅಂತ ಕೇಳ್ಬಿಟ್ಟೆ. ನಾವ್ ಬ್ರಾಹ್ಮಣರು, ನಾವ್ ಆ ಕೆಲ್ಸ ಎಲ್ಲ ಮಾಡ್ಬಾರ್ದು ಅನ್ನೋದಕ್ಕೋಸ್ಕರ ಅವಳ ಮನಸ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಈ ಹೇಳಿಕೆ ತನ್ನ ತಂದೆಯ ಮೇಲೆ ಒಳ್ಳೆಯ ಪರಿಣಾಮ ಬೀರ್ಲಿಲ್ಲ. ನನ್ನ ಹೊಡೆದು ಬಿಡ್ತಾನೇನೋ ಎನ್ನುವಂತೆ ಅವನು ಕೈ ಎತ್ಬಿಟ್ಟ. ಭಯದಿಂದ ಅವನೆಡೆ ನಾನು ನೋಡ್ದೆ. ಅವನು ಹೀಗೆಂದು ನನಗೆ ಹೊಡೆಯೋಕ್ ಬಂದಿರ್ಲಿಲ್ಲ. ಆಗ ಅವನು ತನ್ನ ಕೋಪವನ್ನ ತಡೆದುಕೊಂಡು ಕೈಯನ್ನ ಕೆಳಗಿಳಿಸ್ದ. ಅವನ ಮುಖದ ಮೇಲೆ ನೋವನ್ನ ನೋಡುವುದು ನನ್ನಿಂದ ಸಹಿಸೋದಕ್ಕಾಗ್ಲೇ ಇಲ್ಲ. ನಾನು ಕಣ್ಣೀರು ಸುರಿಸ್ತಾ ಕೋಣೆಯಿಂದ ಹೊರಗೆ ಓಡಿ ಹೋದೆ. ದೊಡ್ಡ ಎಲೆಗಳಿಂದ ತುಂಬಿದ ಮರದ ಹಿಂದೆ ಅಡಗಿ ಕುಳಿತುಕೊಂಡು ದಿನವಿಡೀ ಅಲ್ಲೆಯೇ ಹೊರ ಕುಳಿತೆ. ಕತ್ತಲೆ ಆವರಿಸತೊಡಗಿತು. ಅವನು ನನ್ನಡೆ ಬರ್ತಾ ಇರೋದನ್ನ ನಾನು ನೋಡ್ದೆ. ನಾನು ಊಹಿಸಿದಂತೆ ಅವನು ನನ್ನನ್ನ ಬೈಲಿಲ್ಲ. ಸದ್ದಿಲ್ಲದೆ ನನ್ನ ಪಕ್ಕದಲ್ಲಿ ಬಂದು ಕುಳಿತನು ಮತ್ತು ಸೌಮ್ಯ ದನಿಯಲ್ಲಿ ಮಾತನಾಡಿದನು. ಮೀನಾಕ್ಷಿ, ನೀನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಅನ್ಕೋತೀನಿ. ನನ್ನ ಜೀವನದ ಪ್ರತಿಯೊಂದರಲ್ಲಿಯೂ ನಮಗೆ ಮಾದರಿಯಾಗಿರುವ ನಮ್ಮ ಮಹಾರಾಜರನ್ನ ನೋಡು. ಅವರು ಹೊಲಗಳನ್ನ ಉಳಲು ಸಹಾಯ ಮಾಡುವುದಕ್ಕಾಗಿ ಹೇಗೆ ಹಳ್ಳಿಗೆ ಹೋಗ್ತಾ ಇದ್ದಾರೆ ಎನ್ನುವುದನ್ನ ನೀನು ಕೇಳಿಲ್ವಾ? ಈ ಹೊಸ ನೇಗಿಲನ್ನ ಬಳಸುವುದು ಹೇಗೆ, ಎಂತ ಕಠಿಣ ಪರಿಶ್ರಮ ಕಾರ್ಯ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ನಿನಗೆ ಗೊತ್ತಾ? ನೇಗಿಲನ್ನ ಪ್ರಿಪೇರ್ ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿ ರೈತರುಗಳಿಗೆ ಹೊಸ ನೇಗಿಲನ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಹಂಚ್ತಾ ಇದ್ರು ನೇಗಿಲನ್ನ ಉಳೋದಕ್ಕೆ. ಆದ್ರೆ ರೈತರಿಗೆ ಹೊಲ ಉಳೋದಕ್ಕೆ ಬರ್ದಿದ್ರೆ ಅನ್ನೋದಕ್ಕೋಸ್ಕರ ಜನಕ ಬಾಬಾರೇ ಹೋಗಿ ಅಲ್ಲಿ ನೇಗಿಲಲ್ಲಿ ಹೊಸ ನೇಗಿಲನ್ನ ಉಳುವ ಮೂಲಕ ರೈತರಿಗೆ ಪ್ರಾಕ್ಟೀಸ್ ಮಾಡಿಸಿ ಹೊಲ ಉಳೋದನ್ನ ಕಲಿಸ್ತಾ ಇದ್ರು. ಹೀಗೆ ಉಳ್ಬೇಕು, ಹೀಗೆ ಮಣ್ಣನ್ನ ತಿರುವಿ ಹಾಕ್ಬೇಕು ಅಂತ ಅವರು ಮಹಾರಾಜ ನಿರ್ದೇಶನ ನೀಡ್ತಾ ಇಲ್ಲ, ತಾನೇ ಮಾಡುವ ಮೂಲಕ ರೈತರಿಗೆ ಕಲಿಸ್ತಾ ಇದ್ದಾರೆ. ಹೀಗೆ ಮಣ್ಣನ್ನ ತಿರುವಿ ಹಾಕು ಅಂತ ರೈತರಿಗೆ ತೋರಿಸ್ತಾ ಬೆವರು ಸುರಿಸ್ತಾ ಹೊಲದಲ್ಲಿ ಆ ಎತ್ತಿನ ಹಿಂದೆ ಹೋಗಿ ಬೆವರು ಸುರಿಸ್ತಾ ಮಹಾರಾಜರು ಮಾಡ್ತಾ ಇದ್ದಾರೆ. ಆದ್ರೆ ಆ ಕಾರ್ಯ ಅವ್ರಿಗೆ ಯೋಗ್ಯನಾ ಹೇಳು? ಈ ರೀತಿಯಾಗಿ ಅವರು ನನಗೆ ಯಾವುದೇ ಕೆಲಸವು ತೀರ ಕೀಳಾದುದಲ್ಲ, ನಮ್ಮಲ್ಲಿ ಯಾರು ದೊಡ್ಡವರು ಅಲ್ಲ ಅಥವಾ ಸಣ್ಣವರು ಅಲ್ಲ, ಇಲ್ಲ ಅಂತ ನಮ್ಮ ಮಹಾರಾಜರು ನಮ್ಮ ರಾಜ್ಯದ ಕಡು ಬಡವರಿಗಿಂತ ಭಿನ್ನ ಅಂತ ಯಾವತ್ತೂ ಭಾವಿಸಿಲ್ಲ ಮೀನಾಕ್ಷಿ ಅಂತ ಬಹಳಷ್ಟು ಸಲ ಹೇಳ್ತಾ ಇದ್ರು. ಮತ್ತೆ ಆಗ್ಲೂ ಬಂದು ಅದನ್ನೇ ಹೇಳಿದ್ರು, ಒಂದೇ ಒಂದು ಏನೆಂದ್ರೆ ಅವರ ಕರ್ತವ್ಯಗಳು ಬೇರೆ ಆಗಿವೆ ಮೀನಾಕ್ಷಿ. ಅಂದ್ರೆ ಇಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಇಲ್ಲಿ ರಾಜ ಆಗಿ ಅವನು ಆ ಕರ್ತವ್ಯವನ್ನ ಹೊಲ ಕೆಲ್ಸನೂ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಕರ್ತವ್ಯಗಳು ಬೇರೆ ಆಗಿವೆ. ಅವರ ಭಾರ
ಮತ್ತು ಇಲ್ಲಿರುವ ಇತರ ಭಾರಗಿಂತ ಹಗುರಗೊಳಿಸುವುದು, ಯಾವುದೇ ಅಗತ್ಯ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಕರ್ತವ್ಯವನ್ನ ಮಾಡೋದು ಎಲ್ಲರ ಕರ್ತವ್ಯ ಆಗಿದೆ. ಇದರಿಂದಾಗಿ ಅವರು ನಿಶ್ಚಿಂತೆಯಿಂದ ಶಾಸನ ಮತ್ತು ಮಾರ್ಗದರ್ಶನ ಮಾಡಬಹುದು. ನೀನು ಕ್ಷುಲ್ಲಕವೆಂದು ಭಾವಿಸಿರುವ ಕೆಲಸಗಳನ್ನು ಮಾಡಲು ನನಗೆ ಸಂತೋಷ ಆಗುತ್ತೆ. ನೀನು ಕ್ಷುಲ್ಲಕ ಅಂತ ಏನ್ ಅನ್ಕೋತಾ ಇದ್ಯಾ, ಅದ್ಯಾವುದು ನನಗೆ ಇದಲ್ಲ, ಕಷ್ಟವೂ ಅಲ್ಲ, ನೋವು ಇಲ್ಲ. ನನ್ ಕರ್ತವ್ಯ ಅಂತ ಪಾಲಿಸ್ತೀನಿ, ಅದ್ರಿಂದ ನನಗೆ ಸಂತೋಷ ಇದೆ. ನೀನು ಕೂಡ ಹೀಗೇ ಇರ್ಬೇಕು ಅಂತ ನಾನು ಭಾವಿಸ್ತೀನಿ. ಅದು ಸಂತೃಪ್ತಿ ಆಗಿರುವಂತ ಹಾದಿ ಆಗಿದೆ ಮೀನಾಕ್ಷಿ ಅಂತ ಅಪ್ಪ ಹೇಳ್ತಾ ಇದ್ದಾನೆ ಮೀನಾಕ್ಷಿಗೆ. ಅಪ್ಪ, ನೀನು ಹೇಳುತ್ತಿರುವೆ ಅಂತ ಏನ್ ಹೇಳ್ತಾ ಇದ್ಯಾ ಅಂತ ನನ್ಗೆ ಅರ್ಥ ಆಗ್ತಾ ಇದೆ ಅಪ್ಪ, ಮತ್ತು ನಾನು ಪ್ರಯತ್ನಿಸುವುದನ್ನ ನಾನು ಮುಂದುವರಿಸ್ತೇನೆ. ನಾನು ಮಾದರಿ ಸೇವಕಿಯಾಗಿಲ್ಲದಿರುವುದಕ್ಕೆ ನಾನು ವಿಷಾದಿಸ್ತೇನೆ, ಆದರೆ ನಾನು ಪ್ರಯತ್ನಿಸುವುದನ್ನು ಮುಂದುವರಿಸ್ತೀನಿ ಕಣಪ್ಪ. ನಾನು ನಿನಗೆ ಪ್ರಮಾಣ ಮಾಡ್ತೀನಿ, ನಂದು ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾಳೆ. ನಾನು ದುಃಖದಿಂದ ಅವನ ಕಡೆ ನೋಡ್ದೆ. ನನ್ನ ಮೇಲೆ ಅವನ ಕೋಪ ಇಳಿದುದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಆದರೆ ನಾನು ಅವನಂತೆ ಆಗದಿರುವುದಕ್ಕೆ ನನ್ನ ಮೇಲೆ ನಿರಾಸೆ ಉಂಟಾಯ್ತು. ಆತರ ಸೇವಕ ನಾನು ಆಗಿಲ್ವಲ್ಲ ಅಂತ ನನ್ಗೆ ನಿರಾಸೆ ಆಯ್ತು, ನೋವಾಯ್ತು ಅಂತ ಹೇಳ್ತಾ ಇದ್ದಾಳೆ. ಅಪ್ಪ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮನೋಭಾವವನ್ನ ಬದಲಿಸಲು ಸಾಧ್ಯವಿಲ್ಲ. ನಾನು ಕೇವಲ ನೀನು ಸರಿಯಾದ ದಿಕ್ಕಿನಲ್ಲಿ ಸಾಗುವಂತೆ ಮಾರ್ಗ ತೋರಿಸ್ಬೋದು. ನನ್ನ ಕಂದ, ನಿನ್ನ ಮಾರ್ಗವನ್ನ ಬದಲಾಯಿಸಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ನಿನಗೆ ಮಾತ್ರ ಸಾಧ್ಯ. ನಿನಗೆ ಹಾಗೆ ಮಾಡಲು ಸಾಧ್ಯವಾಗುವಂತೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ಅವರಪ್ಪ. ಈಗ ಮೀನಾಕ್ಷಿ ಹೇಳ್ತಾ ಇದ್ದಾಳೆ, ಅವಳು ಇಡೀ ದಿನ ಮತ್ತೆ ಮರುದಿನ ಮತ್ತೆ ಅದರ ಮಾರನೆಯ ದಿನ ಮಹಾರಾಜ ಅತಿಥಿಗಳು ಆಗಮನದ ಹಬ್ಬದವರೆಗೂ ನನ್ನ ಹೃದಯ ಭಾರವಾಗಿತ್ತು. ಹೇಳ್ಬಿಟ್ಲು, ನಾನು ಸೇವೆಗಳಾಗಿ ನಿನ್ನಂತೆ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ಆದ್ರೆ ಆ ಸೇವೆಯನ್ನ ಮಾಡೋದಕ್ಕೆ ಇವಳಿಗೆ ಇಷ್ಟ ಇಲ್ವೇ ಇಲ್ಲ. ನಾನು ಮಾಡಬಾರ್ದು ಅನ್ನೋ ತರ ಮನಸ್ಸೆಲ್ಲ ಭಾರ ಆಗಿದೆ. ಹೋಗ್ಲೋ ಬೇಡವೋ, ಅಲ್ಲಿ ನಾನು ಸೇವೆ ಮಾಡ್ಲೋ, ಸೇವಕಿಯಾಗಿ ಇರ್ಲೋ ಅನ್ನೋ ತರ ತುಂಬಾ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ನನ್ನ ಅತಿಥಿಗಳು ಅಲ್ಲೆಲ್ಲ ಹೋದ್ಮೇಲೆ ನನ್ನ ತಂದೆ ಬಂದು ನೆಲ ಒರೆಸುವ ಪ್ರಯಾಸಕರ ಕೆಲಸವನ್ನ ಮಾಡಬೇಕಾದ ಸೇವಕಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳೆ ಅಂತ ನನಗೆ ಹೇಳ್ದ. ನನ್ನ ಹೃದಯ ಇನ್ನೂ ಕೂಡ ಭಾರ ಆಯ್ತು. ಅಂದ್ರೆ ಅಲ್ಲಿ ಅಪ್ಪ ಬಂದು ಆ ಮನೆ ಒರೆಸುವಂತ ಸೇವಕಿ ಈಗ ತುಂಬಾ ಅನಾರೋಗ್ಯದಿಂದ ಇರೋದ್ರಿಂದ ಬರಕ್ ಆಗಿಲ್ಲ, ಹಾಗಾಗಿ ಅಲ್ಲಿ ಕೆಲ್ಸ ತುಂಬಾ ಇದೆ ಅಂತ ನನ್ನ ಹತ್ರ ಬಂದ್ ಮಾತಾಡ್ದ. ಆಗ ನಾನೇ ಹೋಗ್ಬೇಕಾಗುತ್ತೇನೋ ಅನ್ನೋ ರೀತಿಯಾಗಿ ನನ್ನ ಮನಸ್ಸು ಭಾರ ಆಗೋಯ್ತು. ಆ ಕೆಲಸವನ್ನ ಒಪ್ಪಿಕೊಂಡು ನಾನು ನಿರ್ವಹಿಸಬಹುದು ಎನ್ನುವ ಆಶಾಭಾವನೆಯಿಂದ ನನ್ನೆಡೆ ಅಪ್ಪ ನೋಡ್ದ. ಆದ್ರೆ ನಾನು ಏನು ಹೇಳ್ದೆ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಮೀನಾಕ್ಷಿ, ಸೇವಕಿಗೆ ಒಪ್ಪಿಸಿದ ಕೆಲಸವನ್ನ ನೀನು ನಿರ್ವಹಿಸಬೇಕೆಂದು ನಾನ್ ಕೇಳ್ತಾ ಇದ್ದೇನೆ. ಅಪ್ಪನೇ ಬಂದ್ ಹೇಳ್ತಾ ಇದ್ದೇನೆ, ನೀನ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಅವನ ಬಾಯಿಂದ ಮಾತುಗಳು ಹೊರ ಬಂದು, ನಾನು ಅಘಾತದಿಂದ ತನ್ನ ತಂದೆಯೆಡೆಗೆ ನೋಡಿದೆನಾದ್ರೂ ಒಪ್ಪಿಗೆಯಿಂದಲೇ ತಲೆಯ ಅಲ್ಲಾಡಿಸ್ದೆ. ಅಯ್ಯೋ, ನನ್ನ ಅಪ್ಪ ನಾನು ಕರಿತಾ ಇದ್ದೇನಲ್ಲ ಅಂತ ನೋಡ್ದೆ, ಜೊತೆಗೆ ಅಯ್ಯೋ ಆಗ್ಲಿ ಬಿಡು ಅಂತ ತಲೆ ಅಲ್ಲಾಡಿಸ್ದೆ. ನನ್ನ ತಂದೆ ನನಗೆ ಶಿಕ್ಷೆ ಕೊಡ್ತಾ ಇದ್ದಾನೋ, ಅವನು ನನ್ನ ಪ್ರಶ್ನಿಸ್ತಾ ಇದ್ದಾನೋ, ಇಷ್ಟೊಂದು ಪ್ರಮಾದಕರ ಕಾರ್ಯವನ್ನ ಮಾಡಿಸ್ತಾ ಇದ್ದಾನಲ್ಲ, ಅವನು ನನ್ನನ್ನ ಅವಮಾನಿಸಲು ಪ್ರಯತ್ನಿಸ್ತಾ ಇದ್ದಾನೋ. ನಾನು ವಾರಗಟ್ಟಲೆ ನನ್ನ ಕಣ್ಣೀರನ್ನ ಸುರಿಸ್ತಾ ಇದ್ದೆ. ನನಗೆ ಒಂದು ವಾರ ಎಲ್ಲ ನಾನು ಅಳ್ತಾನೇ ಇದ್ದೆ. ನಾನು ಚುಮುಕಿಸಿದ ನಾನು ಅಳ್ತಾ ಇರ್ಬೇಕು ಅಂತ ನೀರು ನೆಲ ಒರೆಸ್ತಾ ಇರುವಂತ ನೀರಿನೊಂದಿಗೆ ಬೆರೆತು ಹೋಗ್ತಾ ಇದ್ವು. ಅಂದ್ರೆ ಕೆಲ್ಸ ಮಾಡ್ತಾನೆ ಅಳ್ತಾ ಇದ್ದಾಳೆ ಅವಳು. ನಾನು ಈ ಕೆಲ್ಸ ಮಾಡ್ತಾ ಇದ್ದೀನಲ್ಲ, ಮನೆ ಒರೆಸ್ಬೇಕಾದ್ರೂ ಕೂಡ ಅಳ್ತಾನೆ ಮನೆ ಒರೆಸ್ತಾ ಇದ್ದಾಳೆ. ನನ್ನ ತಂದೆಯು ನನ್ನ ಕೆಲಸವನ್ನ ನಿರೀಕ್ಷಿಸಲು ಬರುವುದಲ್ಲದೆ, ಅಂದ್ರೆ ಹೇಗೆ ಕೆಲಸ ಮಾಡ್ತಾ ಇದ್ದಾಳಂತೆ ಬಂದು ಅಪ್ಪ ನೋಡ್ತಾ ಇದ್ದ. ಬೇಕಂತಲೇ ಏನಾದ್ರೂ ಒಂದು ದೋಷವನ್ನ ಹುಡುಕಿ ಇಡೀ ಪ್ರತಿಕ್ರಿಯೆಯನ್ನ ಮತ್ತೆ ಮಾಡು ಅಂತ ಹಚ್ತಾ ಇದ್ದ ನನಗೆ. ಇಲ್ಲಿ ಸರಿಯಾಗಿಲ್ಲ, ಇನ್ನೊಂದ್ಸಲ ಒರೆಸ್ಕೋಬಾ ಅಂತ ಹೇಳಿ ಇನ್ನೊಂದು ಕೆಲಸವನ್ನ ಮತ್ತೊಂದು ಸಲ ಮಾಡು ಅಂತ, ಆ ಪ್ರಕ್ರಿಯೆಯನ್ನ ನೀನ್ ಮತ್ತೆ ಮಾಡು ಅಂತ ಹಚ್ತಾ ಇದ್ದ. ಈ ತರ ಸೇವಕರು ನನ್ನನ್ನ ಅಯ್ಯೋ ಪಾಪ ಮಗುಗೆ ಏನ್ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಸಹಾನುಭೂತಿ ತೋರಿಸ್ತಾ ಇದ್ರು. ಇದು ನನಗೆ ಇನ್ನಷ್ಟು ಕೂಡ ಕಹಿ ಅನುಭವವನ್ನ ಕೊಡ್ತಾ ಇತ್ತು. ಮೊದಲೇ ಇವಳು ಅಪ್ಪನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ, ಸೇವೆ ಮಾಡೋದಕ್ಕೆ ಇಷ್ಟ ಇಲ್ಲ.
ಅಪ್ಪನ ನೋಡಿ 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 ಅವನು ಹೇಳೋ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಅಪ್ಪ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಬರೀ ಇಲ್ಲಿ ಸೇವೆ ಮಾಡ್ಕೊಂಡೇ ಇದ್ದಾನೆ ಅಂತ ಮೊದ್ಲೇ ಇದ್ದಾಳೆ. ಜೊತೆಗೆ ಅಪ್ಪ ಬೇರೆ ನೀನ್ ಬಾ ಅಂತ ಬೇರೆ ಕರ್ಕೊಂಡ್ ಬಂದಿದ್ದಾನೆ, ಇಲ್ಲ ಅಂತ ಹೇಳೋ ಹಂಗಿಲ್ಲ, ಬುದ್ಧಿವಾದ ಹೇಳ್ಕೊಂಡ್ ಕರ್ಕೊಂಡ್ ಬಂದಿದ್ದಾನೆ. 1 ವಾರದಿಂದ ಅಳ್ತಾ ಇದ್ದಾಳೆ, ಆದ್ರೂ ಕೂಡ ಮನೆ ಚೆನ್ನಾಗ್ ಒರೆಸ್ತಾ ಇಲ್ಲ, ಮತ್ತೊಂದ್ಸಲ ಒರೆಸ್ಕೊ ಬಾ ಅಂತ ತಂದೆ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಮೀನಾಕ್ಷಿ ಅಜ್ಜು ಅಲ್ಲಿರೋರೆಲ್ಲ ಅಯ್ಯೋ ಪಾಪ ಇಷ್ಟ್ ಚಿಕ್ಕ ಮಗುನ ಎಷ್ಟೊಂದ್ ಕೆಲ್ಸ ಮಾಡಿಸ್ತಾ ಇದ್ದಾನೆ ಅಂತ ಸಹಾನುಭೂತಿ ತೋರಿಸ್ತಾ ಇದ್ದಾರೆ. ಇವಳಿಗೆ ಅದೆಲ್ಲ ತುಂಬಾ ಹಿಂಸೆ ಅನ್ನಿಸ್ತಾ ಇದೆ. ನನಗೆ ತೀರಾ ಕೀಳು ಜವಾಬ್ದಾರಿಗಳನ್ನ ವಹಿಸುವುದಕ್ಕಾಗಿ ನಾನು ಅವರನ್ನ ಕ್ಷಮಿಸಲು ಸಾಧ್ಯವಿಲ್ಲ. ಕೆಲವು ತಿಂಗಳ ನಂತರ ಅದಿತಿ ನನ್ನ ರಕ್ಷಣೆಗೆ ಬಂದಳು. ಆದ್ರೆ ಏನು ಪ್ರಯೋಜನವಾಗ್ಲಿಲ್ಲ. ನೋಡಿ ಅಪ್ಪ ಅಲ್ಲಿ ಕೆಲ್ಸ ಮಾಡಿಸ್ತಾ ಇದ್ದಾನಲ್ಲ ಅಂತ ಅಲ್ಲಿ ನಾನ್ ಮಾಡ್ತೀನಿ ಆ ಕೆಲ್ಸನ ಅಂತ ಅದಿತಿ ಬರೋಕೆ ಸ್ಟಾರ್ಟ್ ಮಾಡಿದಾಗ ಅವ್ರಪ್ಪ ಅಲ್ಲಿಂದ ನೀನ್ ಹೋಗು ಅದಿತಿ, ನಿನ್ ಕೆಲ್ಸ ನೀನ್ ಮಾಡು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾ ಅಂತ ಹೇಳ್ತಾ ಇದ್ದಾಳೆ. ಯಾವುದೇ ಕೆಲಸಗಳಲ್ಲಿ ಯಾವ ತಾರತಮ್ಯವೂ ಇಲ್ಲ ಎಂಬುದನ್ನ ಅವಳು ಅರಿತುಕೊಂಡಾಗ ಅವಳು ಮರು ನಿಯೋಜನೆ ಮಾಡುತ್ತೇನೆ. ಯಾವಾಗ ಯಾವುದೇ ಕೆಲಸವೂ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ಯಾವಾಗ ಅವಳು ಅನ್ಕೋತಾಳೋ ಆಗ ಯಾವಾಗ ಅದಿತಿ ಯಾವ ಕೆಲಸ ಮಾಡ್ತಾ ಇದ್ದಾಳೆ, ಅಡಿಗೆ ಮನೆ ಕೋಣೆ, ಆ ಕೆಲಸದನ್ನ ಮಾಡೋದಕ್ಕೆ ನಾನ್ ಹೇಳ್ತೀನಿ, ನಾನೇ ನಿಯೋಜನೆ ಮಾಡ್ತೀನಿ ಅಂತ ಹೇಳ್ದ ಅಪ್ಪ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅವಳ ದೇಹ ಅಷ್ಟೊಂದು ಬಲಶಾಲಿ ಆಗಿರ್ಲಿಲ್ಲ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ, ನನ್ನ ದೇಹ ಅಷ್ಟೊಂದು ಮನೆಯೆಲ್ಲ ಒರ್ಸಿ ಅಷ್ಟು ದೊಡ್ಡ ಅರಮನೆಯನ್ನ ಒರ್ಸೋದಕ್ಕೆಲ್ಲ ನನ್ ಬಲಶಾಲಿ ಆಗಿರ್ಲಿಲ್ಲ. ಮತ್ತೆ ಇವಳು ಕೂಡ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ. ಯಾಕಂದ್ರೆ ಅದಿತಿ ಕೂಡ ಈಗಾಗ್ಲೇ ಅನಾರೋಗ್ಯಳಾಗ್ಬಿಟ್ಟಿದ್ದಾಳೆ, ಆರೋಗ್ಯವಂತಳಲ್ಲ ಅವಳು. ಅವಳು ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದು ಅವಳ ಆರೋಗ್ಯದ ಹಾನಿ ಮಾಡುತ್ತೆ ಅಂತ ಅವಳು ಕೂಡ, ಯಾರು ಅದಿತಿ ಕೂಡ ಅನ್ಕೋತಾ ಇದ್ಲು, ಒತ್ತಾಯಿಸಿದ್ಲು. ಅವ್ರ ಅಪ್ಪಂಗೆ ಆರೋಗ್ಯ ಹಾಳು ಮಾಡುತ್ತೆ, ಇಷ್ಟು ದೊಡ್ಡ ದೊಡ್ಡ ಕೆಲ್ಸ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಲು. ಅವನು ತಲೆ ಅಲ್ಲಾಡಿಸ್ತಾ ಇಲ್ಲ ಅಂತ. ಅವನು ಅವಳ ಶಿಕ್ಷೆಗಾಗಿ ಅಲ್ಲ ಅಂತ ಹೇಳ್ದ. ಅಂದ್ರೆ ಇದು ಅವಳಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಅದಿತಿ, ಅವಳ ಕಲಿಕೆಗೆ ಸಹಾಯ ಮಾಡ್ತಾ ಇದೆ ಈ ಕೆಲಸ ಅಂತ ಹೇಳಿ, ಇನ್ನು ಕಲಿಯೋದಕ್ಕೆ ಅದ್ ಸಹಾಯ ಮಾಡ್ತಾ ಇದೆ. ಇದು ಅವಳ ಸ್ವಂತಕ್ಕಾಗಿ, ಅವಳು ಒಳ್ಳೆಯದಕ್ಕಾಗಿ ಇದ್ ಮಾಡ್ತಾ ಇದ್ದಾಳೆ, ಕಲಿತಾ ಇದ್ದಾಳೆ ಅಂತ ಹೇಳ್ದ. ತೋರಿಕೆಯ ಬಗ್ಗೆ ಅವಳು ಇದ್ ಮಾಡ್ತಾ ಇದ್ದಾಳೆ ಅಂತ, ತೋರ್ಸ್ಕೊತಾ ಇದ್ದಾಳೆ ಅಂತ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅದಿತಿ ಅಂತ ಅಪ್ಪ ಅದಿತಿಗೆ ಹೇಳ್ತಾ ಇದ್ದಾನೆ. ನನ್ನ ತಂದೆ ನನ್ನನ್ನು ಕರ್ತವ್ಯಗಳಿಗಿಂತ ಮುಕ್ತಗೊಳಿಸ್ಲಿಲ್ಲ. ಕರ್ತವ್ಯಗಳೇನೇನಿದ್ವು ಇದ್ ಮಾಡೋದಂಥದ್ದು, ಮನೆ ಒರೆಸುವಂತ ಕೆಲಸದಿಂದ ಮುಕ್ತಗೊಳಿಸ್ಲಿಲ್ಲ. ಹೀಗಾಗಿ ಇತರ ಸೇವಕರಿಗಿಂತಲೂ ತೀರಾ ಕೀಳು ಮಟ್ಟದ ಸೇವೆ ಸಲ್ಲಿಸುತ್ತಿರುವುದು ನಾನೇ ಬಿಟ್ಬಿಟ್ಟೆ. ಇತರ ಸೇವಕರು ಏನಿದ್ರು ಅವ್ರಿಗಿಂತ ತುಂಬಾ ಕೀಳು ಮಟ್ಟದಲ್ಲಿ ನಾನು ಹೋಗಿ ಸೇವೆ ಮಾಡ್ಬೇಕು ಅನ್ನೋದನ್ನ ನಾನಾಗೆ ಅಲ್ಲಿಂದ ಬಿಟ್ಬಿಟ್ಟೆ. ಇದರಿಂದ ನನ್ನ ಮತ್ತು ನನ್ನ ತಂದೆಯ ನಡುವೆ ಅಂತರ ಇನ್ನಷ್ಟು ಹೆಚ್ಚಾಯ್ತು. ಯಾವಾಗ ಅಲ್ಲಿ ಕೆಲಸ ಮಾಡೋದನ್ನ ತಾನಾಗೆ ಬಿಟ್ಬಿಟ್ಲೋ ಅಲ್ಲಿ ನಿರ್ದೇಶನ ಮಾಡ್ತಾ ಇದ್ದ. ಆದ್ರೆ ಅಪ್ಪ ಅಲ್ವಾ, ನಾನ್ ಮಾಡಲ್ಲ ಅಂತ ಅಲ್ಲಿಗೆ ಕೆಲಸ ಬಿಟ್ಟಾಗ ಅಪ್ಪ ಮತ್ತೆ ಅವಳ ನಡುವೆ ಒಂದು ಅಂತರ ಅನ್ನೋದು ಏರ್ಪಡ್ತು. ಈಗ ನಾವು ಮಾತಾಡೋದನ್ನ ತುಂಬಾ ವಿರಳ ಮಾಡ್ಕೊಂಡ್ವಿ, ಮಾತಾಡೋದನ್ನೇ ಬಿಟ್ಬಿಟ್ವಿ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ನಡುವೆ ತುಂಡಾದ ವಿಶ್ವಾಸದ ಕೊಂಡಿಯನ್ನ ಸರಿಪಡಿಸೋದಕ್ಕಾಗಿ ಏನಾದ್ರೂ ಹೇಳಲು ನನ್ನನ್ನು ಸಮೀಪಿಸುತ್ತಾ ಇದ್ದಾನೆಯೋ ಎನ್ನುವಂತೆ ಒಮ್ಮೊಮ್ಮೆ ಅವನು ನನ್ನ ಹತ್ರ ನೋಡ್ತಾ ಇದ್ದ, ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ ಅಪ್ಪ. ಇದು ಕೇವಲ ನನ್ನ ಕಲ್ಪನೆ ಅಥವಾ ನಿರರ್ಥಕ ಅಪೇಕ್ಷೆ ಅಂತ ಅಥವಾ ನಾನು ನಿಜವಾಗಿಯೂ ಕಾಳಜಿ ವಹಿಸ್ತಾ ಇದ್ದೇನೋ ಎಂದು ನನಗೆ ಒಂದೊಂದ್ಸಲ ದಿಗಿಲಾಗ್ತಾ ಇತ್ತು. ನನಗೆ ಅವನು ಸಮೀಪಿಸುವ ಧೈರ್ಯ ಇರ್ಲಿಲ್ಲ. ಅವನ ಹತ್ರ ಹೋಗಿ ನಾನು ಮಾತಾಡೋಕೆ ನಂಗೆ ಧೈರ್ಯನೂ ಇರ್ಲಿಲ್ಲ. ಶೂನ್ಯ ಆಕಾಶದಲ್ಲಿ ಕತ್ತಲೆಯಲ್ಲಿ ಪರಸ್ಪರ ಹಾದು ಹೋಗುವ ಗ್ರಹಗಳಂತೆ ಉಳಿದ್ಬಿಟ್ವಿ. ನಾನು ನಮ್ಮಪ್ಪ ಉಳಿದಿದ್ದೇವೆ. ಕೇವಲ ಶುಭಾಶಯಗಳ ವಿನಿಮಯ. ಅಂದ್ರೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಆಗ್ತಾ ಇದೆ, ಅವ್ರಿಬ್ರಿಬ್ರು ಮುಖ ನೋಡ್ಕೊತಾ ಇದಾರೆ, ತನ್ನ ಕೆಲ್ಸಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಜಗಳ ಆಡಿ ತುಂಬಾ ತೀರಾ ಕೆಳ ದರ್ಜೆಯ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ದಾಳೆ. ಅವಳ ಅಪ್ಪನ್ನ ಕೇಳ್ದನೆ, ಅಪ್ಪ ಹೇಳಿದ್ರು ಮಾಡ್ತಾ ಇಲ್ಲ ಅಂತ 2 ವರ್ಷಗಳಿಂದ ಅಪ್ಪ ಮಗಳು ಮಾತಾಡ್ತಾ ಇಲ್ಲ. ಹೇಳ್ತಾ ಇದ್ದಾಳೆ 2 ವರ್ಷ ಕಳೆದೋಯ್ತು. ಅದಿತಿ ಮಧ್ಯ ಪ್ರವೇಶದಿಂದ ಅನೇಕ ಪ್ರಯತ್ನ ಮಾಡಿದ್ಲು, ಇಬ್ರು ಮಾತಾಡ್ಲಿ ಅನ್ನೋದಕ್ಕೋಸ್ಕರ ಅನೇಕ ಪ್ರಯತ್ನವನ್ನ ಮಾಡಿದ್ಲು. ಆದ್ರೆ ಏನು ಬದಲಾವಣೆ ಆಗ್ಲಿಲ್ಲ. ಅವನು ಕಠೋರವಾಗಿದ್ದ ನಮ್ಮಪ್ಪ, ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮ್ಮಪ್ಪ ಒಪ್ಲೇ ಇಲ್ಲ. ಇದೇ ರೀತಿಯಾಗಿ ನನ್ನ ಜೀವನ ಕಳೆಯಲು ನಾನು ಉದ್ದೇಶಿಸಿದ್ದೇನೆಯೇ ಎಂದು ನಾನು ಆಶ್ಚರ್ಯಗೊಳ್ತಾ ಇದ್ದೆ. ಅಯ್ಯೋ, ಈ ರೀತಿ ಇರ್ಬೇಕು ಅನ್ನೋದು ನನ್ನ ಜೀವನದಲ್ಲಿ ಬರ್ದಿದೆಯೇನೋ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು.
ಕೊನೆಗೆ ನಾನು ತೋಚಿದಂತೆ ಮಾತನಾಡಲು ಧೈರ್ಯವನ್ನ ಒಗ್ಗೂಡಿಸ್ಕೊಂಡು ಆ ಅಪ್ಪನ ಹತ್ರ ಹೋಗಿ ನಾನು ಕೇಳ್ದೆ, ಅಪ್ಪ, ಅದಿತಿಯ ಅಡಿಗೆ ಮನೆಯಲ್ಲಿ ನಾನು ಕೆಲಸ ಮಾಡಬಹುದು, ನಾನದನ್ನು ನಿಜವಾಗಿಯೂ ಇಷ್ಟಪಡ್ತೇನೆ ಅಂತ ಹೇಳಿದ್ಲು ಹೋಗಿ ಮೀನಾಕ್ಷಿ ಅಪ್ಪನಿಗೆ. ಮೀನಾಕ್ಷಿ ಅಪ್ಪ ಹೇಳ್ತಾ ಇದ್ದಾನೆ, ಮೀನಾಕ್ಷಿ, ನಿನ್ನ ಜವಾಬ್ದಾರಿಗಳಿಂದ ನಿನಗೆ ಅಸಂತೋಷವಿದೆಯೇ? ನೋಡಿ, ನಿನಗೆ ಸಂತೋಷ ಅಂದ್ರೆ ನೀನ್ ಮಾಡ್ತಾ ಇರುವಂತ ಕೆಲಸದಲ್ಲಿ ನಿನಗೆ ಸಂತೋಷ ಅನ್ನೋದಿಲ್ಲ ಅಂತ ಇದೆಯಾ, ಸಂತೋಷ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನಾನು ಉತ್ತರಿಸ್ಲಿಲ್ಲ. ಅವರು ಸಮಾಧಾನದಿಂದ ಮುಂದುವರಿಸಿದ್ರು. ಆ ಕೆಲಸಗಳು ನಿನಗೆ ಅತಿ ಎನಿಸಿದರೆ ಬಹುಶಃ ನಾನು ನಿನ್ನನ್ನ ಬಿಡುಗಡೆಗೊಳಿಸಿ ಅವುಗಳನ್ನ ನಾನು ವಹಿಸ್ಕೊಳ್ಬೇಕಾಗತ್ತೆ. ನೋಡಿ ಹೇಳ್ತಾ ಇದ್ದಾನೆ, ನೋಡು, ನಿನಗೆ ತುಂಬಾ ಕೆಳದರ್ಜೆಯ ಕೆಲಸಗಳು ನೀನ್ ಯಾವಾಗ ಅದು ಚೆನ್ನಾಗಿಲ್ಲ ಅಂತ ನೀನ್ ಅನ್ಕೋತೀಯೋ, ನೀನು ಹೋಗು, ನೀನ್ ಅಡ್ಗೆ ಮನೆ ಕೆಲ್ಸನೇ ಮಾಡು, ನಿನ್ನ ಕೆಳಗಿನ ದರ್ಜೆಯ ಕೆಲಸವನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಪ್ಪ. ಅದಕ್ಕೆ ಅಪ್ಪ ಮಾಡ್ತಾನಲ್ಲ ಅಂತ ಅದಿತಿ, ಇಲ್ಲ ಅಪ್ಪ, ನಾನ್ ಹಾಗೆ ಹೇಳಲಿಲ್ಲ, ಆತುರದಿಂದ ಅವನಿಗೆ ವಿಶ್ವಾಸ ನೀಡ್ದೆ. ಭಾವನೆಗಳಿಗೆ ಧಕ್ಕೆಯುಂಟು ಮಾಡುವ ನನ್ನ ತಾರ್ಕಿಕ ವಿಧಾನವು ತಕ್ಷಣವೇ ನಿರ್ಗಮಿಸಿತು. ಅಂದ್ರೆ ಅಲ್ಲಿ ಧಕ್ಕೆ ಉಂಟಾಗ್ತಾ ಇದೆ, ನನ್ನ ಭಾವನೆಗಳಿಗೆ ಅಪ್ಪ ಇದ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಆದ್ರೂ ಕೂಡ ನಾನು ಅದನ್ನ ತಡೆದೆ. ಅವನೇಕೆ ನನ್ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ಅಪ್ಪ ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಅವನು ನನಗೆ ಇಷ್ಟೊಂದು ಕಷ್ಟ ಏನಕ್ಕೆ ಕೊಡ್ತಾ ಇದ್ದಾನೆ ಅಂತ ನಾನು ವಿಚಾರವಿಲ್ಲದೆ ಮಾತಾಡಿದೆ. ಅಪ್ಪ, ನನ್ನನ್ನು ಏಕೆ ಇಷ್ಟೊಂದು ಶಿಕ್ಷಿಸ್ತಾ ಇದೀಯಾ? ನಾನೇನು ಅಂತ ಮಹಾ ತಪ್ಪು ಮಾಡಿದ್ದೇನೆ? ನನ್ನ ಕುರಿತು ನಿನ್ಗೇನು ಅನ್ಸೋದಿಲ್ವಾ? ನಾನು ನಿನ್ನನ್ನ ಪ್ರಶ್ನಿಸಿ ಒಂದು ತಪ್ಪು ಮಾಡಿದ್ದೆ, ಅದನ್ನು ಒಪ್ಕೋತೇನೆ. ಅಂದ್ರೆ ಅಲ್ಲಿ ಅವಳೋ ಅವತ್ತೊಂದು ಪ್ರಶ್ನೆ ಮಾಡಿದ್ಲು, ನೀನ್ ಈ ತರದನ್ನೆಲ್ಲ ಯಾಕೆ ಮಾಡ್ತೀಯಾ, ಮಾಡ್ಬೇಡ ಅಂತ ಹೇಳಿದ್ಲು. ಅದಕ್ಕಾಗಿ ನಾನು ಕ್ಷಮೆ ಕೇಳಿದ್ದೀನಿ ನಿನ್ನ ಹತ್ರ ಅಂತ ಹೇಳಿದ್ಲು. ತಪ್ಪು ಒಪ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನಿನ್ನನ್ನು ಶಿಕ್ಷಿಸುವುದೇ? ಅಪ್ಪ ಹೇಳ್ತಾ ಇದ್ದೆ, ನಾನ್ ನಿನಗೆ ಶಿಕ್ಷೆ ಕೊಡ್ತಾ ಇಲ್ಲ. ಅದೇ ಅಸಮಾಧಾನದ ಧ್ವನಿಯಲ್ಲಿ ಮುಂದುವರಿತಾ ಹೇಳ್ತಾ ಇದ್ದಾನೆ ಅವನು, ನಾನು ನಿನಗೆ ಹೇಗೆ ಸೇವೆ ಸಲ್ಲಿಸಬೇಕೆಂದು ಕಲಿಸಲು ಪ್ರಯತ್ನಿಸುತ್ತಿದ್ದೇನೆ. ಇದನ್ನು ನೀನು ಹಲವಾರು ವರ್ಷಗಳ ಪ್ರಯತ್ನ ಮಾಡ್ಬೇಕಾಗಿತ್ತು. ನಾನು ಮೊದಲಿಂದಲೇ ನನಗೆ ಇದನ್ನ ಮಾಡ್ಕೊಂಡ್ ಬರ್ಬೇಕಾಗಿತ್ತು. ಯಾವುದೇ ಕೆಲಸ ತುಂಬಾ ಸಣ್ಣದಾಗಲಿ ಅಥವಾ ಕ್ಷುಲ್ಲಕವಾದುದಾಗ್ಲಿ ಇರುವುದಿಲ್ಲ ಮೀನಾಕ್ಷಿ. ಒಂದು ಸಣ್ಣ ಕಾರ್ಯದ ಅಗತ್ಯಕ್ಕಾಗಿ ಇಡೀ ಅರಮನೆಯೇ ಗೊಂದಲದಲ್ಲಿ ಸಿಲುಕುತ್ತದೆ. ನೀನು ನಿನಗಾಗಿ ಇನ್ನು ಅರ್ಥವಾಗಿಲ್ಲವೇ? ನಿನಗಿದು ಅರ್ಥ ಆಗ್ಲಿಲ್ವಾ ಅಂತ ಕೇಳ್ತಾ ಇದ್ದಾನೆ. ನೀನು ಮಹಾರಾಜರ ಅಗತ್ಯಗಳಿಗೆ ಸೇವೆ ಸಲ್ಲಿಸಿದಂತೆಯೇ ಈ ನೆಲವನ್ನು ಒರೆಸುವ ಮೂಲಕ ನೀನು ಅರಮನೆಯ ಮತ್ತು ರಾಜ್ಯದ ಸೇವೆ ಸಲ್ಲಿಸಬಹುದು. ಕಾರ್ಯವನ್ನು ನಿರ್ವಹಿಸುವ ಮನೋಭಾವನೆ ಮುಖ್ಯವೇ ಹೊರತು ಸ್ಥಾನಮಾನದ ಜವಾಬ್ದಾರಿಗಳಲ್ಲ. ಆ ಜವಾಬ್ದಾರಿಗಳಿಂದ ಅವುಗಳನ್ನ ನೀನು ನಿರ್ವಹಿಸುವಂತಹ ಮನೋಭಾವನೆ ಏನಿದೆ ಅದೇ ಮುಖ್ಯ ಅಂತ ಹೇಳ್ತಾ ಇದ್ದಾನೆ. ಒಬ್ಬರು ಮಾತನಾಡುವ ಕೆಲಸದ ಪ್ರಕಾರದಲ್ಲಿ ಒಬ್ರು ಮಾಡುವಂತಹ ಕೆಲಸದ ಪ್ರಕಾರದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಎಂಬುದನ್ನ ನಾನು ನಿನಗೆ ಮತ್ತೆ ಮತ್ತೆ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮೀನಾಕ್ಷಿ. ನೀನದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಬದಲಾಗತ್ತೆ ಅಲ್ಲಿ. ಆಗ ನಿನ್ನನ್ನ ಒಬ್ಬ ಸೇವಕಿಯಾಗಿ ಸರಿಯಾದ ರೀತಿಯಲ್ಲಿ ಬೆಳೆಸುವ ನನ್ನ ಜವಾಬ್ದಾರಿ ಪೂರೈಸಿದಂತಾಗುತ್ತದೆ ಎಂದು ನಾನ್ ಭಾವಿಸ್ತೀನಿ. ನೀನು ಸೇವೆ ಸಲ್ಲಿಸ್ತಾ ಇರುವಂತಹ ಕಲ್ಯಾಣಕ್ಕಾಗಿ ಮಾತ್ರ ಆಲೋಚನೆಯನ್ನ ಹೊಂದಿರುವ ಸೇವಕಿಯಾಗಿರ್ಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವರಪ್ಪ. ಅವನು ಹೇಳುತ್ತಿರುವುದಕ್ಕೆ ನನ್ನ ನೋವಿನ ಭಾವನೆಗಳು ನನ್ನನ್ನ ಕುರುಡಾಗಿಸ್ಬಿಟ್ವು. ಅವನು ಇತರರನ್ನು ಪರಿಗಣಿಸುವುದಕ್ಕಿಂತ ನನ್ನ ಭಿನ್ನವಾಗಿ ನನ್ನನ್ನು ಪರಿಗಣಿಸ್ತಾ ಇದ್ದಾನೆ ಎಂಬುದನ್ನ ನಾನ್ ಬಲ್ಲೆ. ಇತರರಿಗೆ ಅವನು ತುಂಬಾ ದಯಾಳು ಮತ್ತು ಕಾಳಜಿ ಪೂರ್ಣ ಆಗಿದ್ದ. ಅವರಿಗೆ ನಮ್ಮೆಲ್ಲ ಕೆಲಸಗಳನ್ನ ಪೂರೈಸುವಲ್ಲಿ ಏನಾದ್ರೂ ಕಷ್ಟಗಳು ಎದುರಾದ್ರೆ ಅವನು ಸಹಾಯಕ್ಕೆ ಹೋಗ್ತಿದ್ದ. ಆದ್ರೆ ನನ್ನೊಂದಿಗೆ ಅದು ಬೇರೆ ಆಗಿತ್ತು. ಅವನು ದಯಾಪೂರ್ಣತೆಗಾಗಿ ಇತರರು ನನ್ನನ್ನ ಆರಾಧಿಸ್ತಾ ಇದ್ರು. ಅಂದ್ರೆ ಅವನು ನೋಡಿ ಅಲ್ಲಿ ಹೇಳ್ತಾ ಇದ್ದಾಳೆ, ಬೇರೆಯವ್ರಿಗೆ ದಯಾಪೂರ್ಣವಾಗಿ ನೋಡ್ತಾ ಇದ್ದ, ಆದ್ರೆ ನನಗೆ ಯಾವುದೇ ಗಮನ ಕೊಡ್ತಾ ಇರ್ಲಿಲ್ಲ ನನ್ನಪ್ಪ. ನನಗೆಂದು ಆ ದಯಾ ಗುಣವನ್ನ ನನ್ನಲ್ಲಿ ತೋರಿಸ್ಲಿಲ್ಲ ಅವನು ಅಂತ ಹೇಳ್ತಾ ಇದ್ದಾಳೆ. ನೀನು ಇತರರಿಗಾಗಿ ಕಾಳಜಿ ವಹಿಸುವಂತೆ ನನ್ನನ್ನು ಕುರಿತು ನೀನ್ ಯಾಕೆ ವಹಿಸೋದಿಲ್ಲ? ನಾನು ನಿನಗೆ ಎಳ್ಳೆಷ್ಟು ಮುಖ್ಯವಲ್ವಾ?
ನೀನು ನನ್ನನ್ನ ಅಸಡ್ಡೆ ಮಾಡ್ತಾ ನೋಡ್ತಾ ಇದೀಯಾ? ಯಾವಾಗ್ಲೂ ಇದೇ ರೀತಿಯಾಗಿದೆ. ನಾನು ಅಳುತ್ತಲೇ ಕೋಣೆ ಒಳಗೆ ಓಡೋದೆ. ಎಲ್ಲರನ್ನೂ ಪ್ರೀತಿ ಕಾಳಜಿಯಿಂದ ನೀನಲ್ಲಿ ಸೇವಕರನ್ನೆಲ್ಲ ನೋಡ್ತೀಯ. ಆದ್ರೆ ತನ್ನ ಮಗಳನ್ನ ಸರಿಗ್ ನೋಡ್ತಾ ಇಲ್ಲ. ತುಂಬಾ ಕೆಳದರ್ಜೆಯ ಕೆಲಸಗಳನ್ನ ವಹಿಸ್ತೀಯಾ, ಮತ್ತಷ್ಟು ಮಾಡು ಮಾಡು ಅಂತ ನನ್ನನ್ನು ಪೀಡಿಸ್ತೀಯಾ ಅಂತ ಕೋಪ ಮಾಡ್ಕೊತಾ ಇದ್ದಾಳೆ. ಮೀನಾಕ್ಷಿ ಅಪ್ಪ ಕೂಗ್ತಾ ಇದ್ದಾನೆ. ನನ್ನನ್ನ ಕರೆದ ಅಪ್ಪ. ಮೀನಾಕ್ಷಿ ಅಂತ ಕರೆದ ಆಶ್ಚರ್ಯದಿಂದ. ಅವನಿಗೆ ನೋವುಂಟು ಮಾಡಿದ್ದೇನೆ ಎಂಬುದು ನನಗೆ ತಿಳಿತು. ಆದ್ರೆ ಇದರಲ್ಲಿ ನಾನೊಬ್ಳೇ ಒಳಗೊಂಡಿರ್ಲಿಲ್ಲ. ನನ್ನ ಬಾಯಿ ಹೊರಬೀಳುವ ಶಬ್ದಗಳು ನನ್ನಿಂದ ತೊಡೆಯುವುದೂ ಆಗ್ಲಿಲ್ಲ. ನಾನು ಹಿರಿಯರಿಗೆ, ನನ್ನ ತಂದೆಗೆ ಕಠೋರವಾಗಿ ಮಾತನಾಡುವುದು ಗಂಭೀರವಾದ ಅಪರಾಧ. ಆದ್ರೆ ನಾನ್ ಬಹಳ ಹಿಂದೆಯೇ ತಡೆದಿಟ್ಟಲ್ಪಟ್ಟಂತಹ ಭಾವನೆಗಳು ನನ್ನಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೆ ನನಗೆ ಸಾಧ್ಯನೇ ಆಗ್ಲಿಲ್ಲ. ಹಿಂದಿರುಗಿ ಬಾ ಎಂದು ಅವನು ಕರಿತಾ ಇದ್ದ. ಬಾ ಹಿಂದೆ ಬಾ ಬಾ ಅಂತ. ಅವಳು ಓಡೋಗ್ತಾ ಇದ್ದಾಳೆ. ಆದ್ರೆ ನಾನು ಮರಳಿ ಹೋಗ್ಲಿಲ್ಲ. ಅವನು ಕರಿತಾ ಇದ್ದ, ನಾನು ಅಲ್ಲಿಂದ ಓಡ್ ಹೋಗ್ತಾ ಇದ್ದೆ. ಆ ದಿನ ನನ್ನೆಲ್ಲ ಕೆಲಸಗಳನ್ನ ಬಿಟ್ಟು ಅರಣ್ಯದಲ್ಲಿ ಅಡಗಿಕೊಂಡೆ. ಬೇಕಾದ್ರೆ ಅವನು ನನ್ನನ್ನ ಶಿಕ್ಷಿಸಲಿ, ನನಗೇನು ಚಿಂತೆ ಇಲ್ಲ. ನನ್ನದು ಸರಿ ಇದೆ. ಅವನು ನನ್ನ ಕಾಳಜಿ ಮಾಡಿಲ್ಲ. ಅವನಿಗೆ ಭಾರವಾಗಿರುವುದರಿಂದ ನಾನಲ್ಲಿ ಭಾರ ಆಗಿದ್ದೀನಿ ಅವನಿಗೆ. ನನ್ನನ್ನ ಎಂದಿಗೂ ಕ್ಷಮಿಸೋದಿಲ್ಲವೆಂದು ನಾನೇ ಮನವರಿಕೆ ಮಾಡ್ಕೊಳ್ತಾ ನಾನು ಅವನಿಗೆ ಭಾರ ಆಗ್ಬಿಟ್ಟಿದೀನಿ. ಅವನು ಯಾವತ್ತೂ ನನ್ನ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ತನ್ನಲ್ಲೇ ಮನಸ್ಸಲ್ಲೇ ಎಲ್ಲನೂ ಮೆಲುಕು ಹಾಕೋತಾ ಇದ್ದಾಳೆ. ನಾನು ಅರಣ್ಯದಲ್ಲಿಯೇ ನಿದ್ರೆಗೆ ಹೋಗಿರಬೇಕು. ಹಲವು ಗಂಟೆಗಳ ನಂತರ ನನ್ನ ಹೆಸರನ್ನು ಕೂಗಿ ಕರೆಯುವ ಸ್ತ್ರೀ ಧ್ವನಿಯಿಂದ ಆಗಿ ನಾನು ಎಚ್ಚರಗೊಂಡೆ. ನನ್ನನ್ನು ಕರೆದು ತರಲು ನನ್ನ ತಂದೆಯು ಅದಿತಿ ಕಳಿಸಿರ್ಬೇಕು ಅಂತ ಭಾವಿಸಿದೆ. ಆದರೆ ನಾನು ಅವಳಿಗೆ ನನ್ನನ್ನು ಹುಡುಕುವ ಅವಕಾಶ ಕೊಡ್ಲಿಲ್ಲ. ಇಷ್ಟು ಬೇಗ ನನಗೆ ನನ್ನ ತಂದೆಯನ್ನ ನೋಡೋದು ಇಷ್ಟವಿರ್ಲಿಲ್ಲ. ನಾನು ಅರಣ್ಯದಲ್ಲಿಯೇ ಇರಲು ಬಯಸಿದೆ. ನನಗೆ ಏನೋ ಸಂಭವಿಸಿದೆ ಎಂದು ನನ್ನ ತಂದೆ ಯೋಚಿಸುವಂತೆ ಮಾಡ್ಬೇಕು. ಅಂದ್ರೆ ಏನೋ ಒಂದು ಆಗೋಗ್ಬಿಟ್ಟಿದೆ ಅಂತ ಬಚ್ಚಿಟ್ಕೋಬೇಕಿಲ್ಲಿ ಇವಳು ಅಂತ ಬಯಸ್ತಾ ಇದ್ದಾಳೆ. ಬಚ್ಚಿಟ್ಕೋಬೇಕು, ನಮ್ಮ ಅಪ್ಪಂಗ್ ಭಯ ಪಡಿಸ್ಬೇಕು ಅಂತ ಬಯಸ್ತಾ ಇದ್ದಾಳೆ. ಬಹುಶಃ ನಾನು ಅವರನ್ನ ಹೆದರಿಸಲು ಬಯಸ್ದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಮೇಲೆ ಪ್ರೀತಿ ಇದೆಯೇ, ನನ್ನ ಕುರಿತು ಏನಾದ್ರೂ ಭಾವನೆಗಳಿವೆಯೇ ಎಂಬುದನ್ನ ನೋಡಲು ನಾನು ಬಯಸ್ದೆ. ಕಾಡಿನಲ್ಲಿ ಇನ್ನಷ್ಟು ಒಳತೂರಿ ಹೋಗೋದಕ್ಕೆ ಎದ್ದು ನಿಂತೆ. ಆದ್ರೆ ಅದಿತಿ ನನ್ನನ್ನ ನೋಡಿದ್ಲು, ಓಡಿ ಬಂದ್ಲು. ಅವಳ ಮುಖಭಾವವನ್ನ ಗಮನಿಸಿದ ನಾನು ನಿಂತು ಬಿಟ್ಟೆ. ಏನೋ ತಪ್ಪಾಗಿತ್ತು. ಕೊನೆಗೆ ಅವಳು ನನ್ನನ್ನ ಹಿಡಿದ್ಲು. ಮೀನಾಕ್ಷಿ, ನಾವು ದಿನವಿಡೀ ನಿನ್ನನ್ನ ಹುಡುಕುತ್ತಿದ್ದೇವೆ. ಏನೋ ಅನಾಹುತ ಸಂಭವಿಸಿದೆ, ನೀನು ಬೇಗನೆ ಬರಬೇಕು ಅಂತ ಹೇಳಿದ್ಲು. ಏನೋ ಒಂದು ಅನಾಹುತ ಆಗೋಗಿದೆ, ನೀನ್ ಬೇಗ ಬಾ ಅಂತ ಕರೀತಾ ಇದ್ದಾಳೆ ಮೀನಾಕ್ಷಿನ. ಈ ಮಾತು ಕೇಳಿ ನನ್ನ ದೇಹ ಜಡಗಟ್ಟಿತು. ಅವಳು ಏನ್ ಹೇಳ್ತಿದ್ದಾಳೆ ಎಂಬುದು ನನಗೆ ತಿಳಿದು ಹೋಯ್ತು. ಅದು ಅಪ್ಪಾಜಿಗೆ ಏನೋ ಆಗಿದೆ ಅನ್ನೋ ತರ ಭಯ ಪಡ್ತಾ ಇದ್ದಾಳೆ. ಭಯದ ಸ್ವರದಲ್ಲಿ ಕೇಳಿದೆ. ಉತ್ತರವನ್ನ ಕೇಳೋದು ನನಗ್ ಬೇಕಾಗಿರ್ಲಿಲ್ಲ. ಏನಾಗಿದೆ ಅಂತ ಕೇಳೋದು ನನಗ್ ಬೇಕಾಗಿರ್ಲಿಲ್ಲ. ಅವಳು ತಲೆದೂಗುತ್ತಾ ನನ್ನನ್ನು ನನ್ನ ತೋಳಲ್ಲಿ ಸೆಳೆದಿಟ್ಕೊಂಡ್ಲು. ಅವಳ ತೋಳುಗಳಲ್ಲಿ ನನ್ನ ಹತ್ರಕ್ಕೆ ತಬ್ಬಿಟ್ಕೊಂಡ್ಲು. ಅವಳು ಬಿಕ್ಕುತ್ತಾ ಅಳುತ್ತಿರುವುದನ್ನ ನಾನು ನೋಡ್ದೆ. ಆದ್ರೆ ಏನು ಸಂಭವಿಸಿದೆ ಎಂಬುದನ್ನ ಕೇಳುವ ಧೈರ್ಯವೇ ನನ್ನಲ್ಲಿ ಇರ್ಲಿಲ್ಲ. ನಾನು ಹೆಪ್ಪುಗಟ್ಟಿ ಹೋಗಿದ್ದೆ. ಏನೋ ಆಗೋಗಿದೆ ಅಂತ ಇವಳಿಗೂ ಭಯ ಆಗಿದೆ. ಮೀನಾಕ್ಷಿಗೂ ಏನಾಯ್ತು ಅಂತ ಗೊತ್ತಿಲ್ಲ. ಕೆಲವು ನಿಮಿಷಗಳ ನಂತರ ಅವಳು ಹೇಳಿದ್ಲು, ಪಿಸುದನಿಯಲ್ಲಿ ಹೇಳ್ತಾಳೆ, ಹೇ ನನ್ನ ಪ್ರಿಯಳೆ, ನಿನ್ನ ತಂದೆಗೆ ಒಂದು ಅಪಘಾತ ಸಂಭವಿಸಿದೆ. ಆಗ ಹೇಳಿದ್ರು ಕೂಡ ಸಿಟ್ಟಿದೆ ಇವಳಿಗೆ. ಏನು ಪ್ರತಿಕ್ರಿಯೆ ನೀಡ್ಲಿಲ್ಲ. ಅವರು ಸೇವಕರಲ್ಲಿ ಒಬ್ಬನನ್ನು ಚಾವಣಿಯ ಮೇಲೆ ರಿಪೇರಿ ಮಾಡೋದಕ್ಕೆ ಕಳಿಸಿದ್ರು. ಆದ್ರೆ ದುರಸ್ತಿ ಕಾರ್ಯ ಸರಿಯಾಗಿ ಮಾಡಿದ್ದಾನೋ ಇಲ್ವೋ ಅಂತ ನೋಡೋದಕ್ಕೆ ಮೇಲೆ ಹತ್ತಿ ನೋಡೋಕೆ ನಿಮ್ಮಪ್ಪ ಹೋಗಿದ್ದಾಗ ಸ್ವತಃ ಅವರೇ ಅದನ್ನ ಪರಿಶೀಲಿಸ್ತಾ ಇದ್ರು. ಅವರು ಚಾವಣಿಯ ಕಡೆ ಏರಿ ಹೋಗ್ತಿದ್ದಂತೆ ಕಾಲು ಜಾರಿ ಕೆಟ್ಟದಾಗಿ ಕುಸಿದು ಬಿದ್ರು. ಅವಳು ಹಾಗಂತ ಹೇಳ್ಬಿಟ್ಟು ಸುಮ್ನಾಗ್ಬಿಟ್ಲು. ನಾನು ಪ್ರತಿಕ್ರಿಯಿಸಲು ತೀರಾ ದಿಗ್ಭ್ರಮೆಗೊಂಡೆ. ಹೋ ಅಂತ. ಅದಕ್ಕೆ ಮೀನಾಕ್ಷಿ ಅಂತ ಹೇಳ್ತಾ ಇದ್ದಾಳೆ. ಓ ಅಂತ ಕಿರ್ಚ್ಕೋತಾ ಇದ್ದಾಳೆ ಮೀನಾಕ್ಷಿ. ಅದಕ್ಕೆ ಗೆಳತಿ ಮೀನಾಕ್ಷಿ ಅಂತ ಓಡ್ ಬಂದು ತಬ್ಬಿಡ್ಕೊಂಡ್ಲು. ನನ್ನನ್ನ ಅಪ್ಕೊಂಡ್ಲು. ಇದು ಆಗ್ಬಾರ್ದಿತ್ತು. ಅವರು ಸರಿಯಾಗಿದ್ದಾರೆಯೇ ಅಂತ ನಾನು ಕೇಳ್ದೆ. ಅಂತಿಮವಾಗಿ ನಾನು ಕೇಳುವುದಕ್ಕೆ ತುಂಬಾ ಕಷ್ಟಪಟ್ಟು ಕೇಳ್ದೆ, ಅವ್ರು ಚೆನ್ನಾಗಿದ್ದಾರಾ ಅಂತ. ಅವಳು ಇಲ್ಲ ಅಂತ ತಲೆ ಅಲ್ಲಾಡ್ಸಿದ್ಲು. ನಾನು ಹೆದರ್ಲಿಲ್ಲ.
ಅವಳು ಇಲ್ಲ ಅಂದಾಗ್ಲೂ ಕೂಡ ನಾನು ಹೆದರ್ಲಿಲ್ಲ. ಸಮಾಚಾರ ಭಯಾನಕತೆ ನನಗೆ ಹೊಡೆಯತೊಡಗಿದಂತೆ, ಅಂದ್ರೆ ಏನೋ ಆಗೋಗ್ಬಿಟ್ಟಿದೆ ಅನ್ನೋದು ನನ್ಗೆ ಹೊಡ್ಕೊಂಡಾಗ ಅವರು ಸತ್ತಿಲ್ಲ ಅಲ್ವೇ ಅಂತ ನಾನು ಕೇಳಿದೆ ಅವಳನ್ನ. ಅವಳು ತಲೆ ಅಲ್ಲಾಡ್ಸಿದ್ಲು. ಹೇಳಿದಂತೆ ಸಂಪೂರ್ಣ ಶಕ್ತಿಯು ಇದ್ದಕ್ಕಿದ್ದಂತೆ ನನ್ನನ್ನ ತಟ್ಟಿತು. ಅಂದ್ರೆ ಅಪ್ಪ ಸತ್ತೋಗ್ಬಿಟ್ಟಿದ್ದಾನೆ. ನನಗೆ ಸಾಧ್ಯವಾದಷ್ಟು ಜೋರಾಗಿ ಇಲ್ಲ ಅಂತ ಕಿರ್ಚ್ಕೊಂಡ್ಬಿಟ್ಟೆ. ಅದು ಸಾಧ್ಯ ಇಲ್ಲ. ಗುಡುಗಿನ ಸೀಳಿನಂತೆ ನನ್ನ ಧ್ವನಿಯು ತೀಕ್ಷ್ಣವಾಯಿತು. ನನ್ನ ತಂದೆಯ ಮೂಲಕ ಹಿಂಸಾತ್ಮಕ ಅಲೆಗಳು ಹರಿದಾಡ್ದ್ವು. ನನಗೆ ಸಿಡಿಲು ಹೊಡೆದಂತಾಯ್ತು. ನನ್ನ ಇಡೀ ದೇಹ ಕಂಪಿಸಿತು. ಅದಿತಿ ಬೆಚ್ಚಿ ಬಿದ್ಲು. ನಂತರ ಅವಳು ನನ್ನನ್ನು ತನ್ನ ತೋಳ್ಗಳಲ್ಲಿ ಬಿಗಿದು ಹಿಡಿದುಕೊಂಡ್ಲು. ನನ್ನೊಳಗಿದ್ದ ಎಲ್ಲ ಕಣ್ಣೀರನ್ನ ಹರಿಸೋದಕ್ಕೆ ಅವಳು ಅವಕಾಶ ಮಾಡಿಕೊಟ್ಲು. ಎಷ್ಟು ಬೇಕಾದ್ರೂ ಅಳು ಅಂತ ಅಳೋದಕ್ಕೆ ಅವಕಾಶ ಮಾಡಿಕೊಟ್ಲು. ಸ್ವಲ್ಪ ಹೊತ್ತಿನವರೆಗೆ ನಾವು ಹಾಗೆಯೇ ಇದ್ವು. ನಂತರ ನಿಧಾನವಾಗಿ ಅವಳು ನನ್ನನ್ನು ಇತರ ಸೇವಕರು ಶವ ಸಂಸ್ಕಾರಕ್ಕೆ ಸಿದ್ಧಪಡಿಸಿದ ನನ್ನ ತಂದೆಯ ದೇಹದ ಹತ್ತಿರ ಕರ್ಕೊಂಡು ಹೋದ್ಲು. ಅಪ್ಪ, ನನ್ನನ್ನ ಕ್ಷಮಿಸಿ, ಪ್ರತಿಯೊಂದಕ್ಕೂ ನನ್ನನ್ನು ಕ್ಷಮಿಸಿ. ನೀವು ನನ್ನನ್ನ ಯಾಕೆ ಬಿಟ್ಟು ಹೋದಿರಿ? ನನ್ನ ತಂದೆಯನ್ನು ಹೊಂದಿಲ್ಲದ ಖಾಲಿ ದೇಹದಕ್ಕೆ ನಾನು ಕೇಳ್ತಾ ಇದ್ದೇನೆ. ನೋಡಿ, ತಂದೆ ಇಲ್ಲ, ಪ್ರಾಣ ಹೋಗಿದೆ, ಆತ್ಮವಿಲ್ಲ, ಬರೀ ದೇಹಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನೀವೀಗ ನನ್ನನ್ನ ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದೀರಿ. ನಾನು ಉಸಿರುಗೊಟ್ಟಿದ ಧ್ವನಿಯಲ್ಲಿ ಅವ್ರ ಹತ್ರ ಪಿಸುಗುಡ್ತಾ ಇದ್ದೆ. ಮುಂದಿನ ಕೆಲವು ದಿನಗಳವರೆಗೆ ನಾನು ನಿಶ್ಚೇಷ್ಟಿತಳಾಗಿ ಇದ್ದೆ. ಅದಿತಿ ನನ್ನೊಂದಿಗೆ ಇದ್ಲು. ಆದ್ರೆ ಹೊಸ ವಾಸ್ತವಿಕತೆಗೆ ನಾನು ಹೊಂದ್ಕೋಬೇಕಾಗಿತ್ತು ನಾನು ಅಲ್ಲಿಗೆ. ಆ ನಮ್ಮಪ್ಪ ಬಿಟ್ಟೋದ ಅನ್ನೋ ಸ್ಥಿತಿಗೆ ನಾನು ಹೊಂದ್ಕೊಳ್ಳೇಬೇಕಾಗಿತ್ತು. ನನ್ನನ್ನು ಇಲ್ಲಿಂದ ಹೊರಗೆ ಕಳಿಸುತ್ತಾರೇನೋ ಎಂದು ನಾನು ವಿನಾಕಾರಣವಾಗಿ ಭಯಗೊಳ್ತಾ ಇದ್ದೆ. ನೋಡಿ, ಇಲ್ಲಿ ಜನಕ ಬಾಬಾರವರ ರಾಜ್ಯದಿಂದ ನನ್ನನ್ನ ಹೊರ ಕಳಿಸ್ತಾರೆ, ಇಲ್ಲಿಂದ ಸೇವಕಿ ಸ್ಥಾನದಿಂದ ಅಂತ ನಾನು ಅನ್ಕೋತಾ ಇದ್ದೆ. ಯಾಕಂದ್ರೆ ಅದಿತಿ ಹಠ ಮಾಡ್ತಾ ಇದ್ಲು, ನಾನು ಇಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು. ಒಂದಿನ ಹೋಗ್ತಾ ಇದ್ಲು, ಒಂದಿನ ಹೋಗ್ತಾ ಇರ್ಲಿಲ್ಲ. ಹೋದ್ರು ಅವಳಿಗೆ ಮನಸ್ಸಿಲ್ಲದ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದು ನೋಡಿ ಅವಳೇ ಭಯ ಪಡ್ತಾ ಇದ್ದಾಳೆ, ನನ್ನನ್ನ ಇಲ್ಲಿಂದ ತೆಗೆದು ಹಾಕ್ತಾರೆ ಅಂತ. ಅದಕ್ಕೆ ಅದಿತಿ, ಹಾಗೇನು ಆಗುವುದಿಲ್ಲ, ನೀನೇನು ಭಯ ಪಡ್ಬೇಡ ಅಂತ ಅದಿತಿ ನನಗೆ ಆಶ್ವಾಸನೆ ಕೊಟ್ಲು. ನಿನ್ನ ಅಪ್ಪಾಜಿಯವರು ಜನಕ ಬಾಬಾ ಅವರಿಗೆ ತುಂಬಾ ಪ್ರೀತಿ ಪಾತ್ರರಾಗಿದ್ರು. ಹೀಗಾಗಿ ಈ ಅರಮನೆಯಲ್ಲಿ ನಿನಗೆ ಯಾವಾಗ್ಲೂ ಒಂದು ಸ್ಥಳ ಇದ್ದೇ ಇರುತ್ತೆ ಅಂತ ಹೇಳಿದ್ಲು. ಈ ಘಟನೆಯಾದ 1 ವಾರದ ನಂತರ ನೀನು ನನ್ನ ಅಡಿಯಲ್ಲಿ ನನ್ನೊಂದಿಗೆ ಅಡಿಗೆ ಮನೆ ಕೆಲಸ ಮಾಡು ಅದಿತಿ ಹೇಳಿದ್ಲು. 1 ವಾರದ ನಂತರ ಎಲ್ಲ ಘಟನೆ ಮುಗಿದು ಇನ್ನೇನ್ ಕರಿಯೋಕ್ ಬಂದ್ಲು. ಬಾ, ನೀನು ಅಲ್ಲಿ ಅಡಿಗೆ ಮನೇಲಿ ನನಗೆ ಕೆಲಸ ಮಾಡು ಅಂತ ಕರಿತಾ ಇದ್ದಾಳೆ ಅದಿತಿ. ಆದರೆ ನನಗೆ ಬೇರೆ ಆಲೋಚನೆಗಳಿದ್ವು. ನನ್ನ ತಂದೆಯ ಸಾವಿನಿಂದಾದ ಆಘಾತದಿಂದ ನಾನು ಚೇತರಿಸಿಕೊಂಡ ನಂತರ ಅಪಾರವಾದ ಅಪರಾಧಿ ಭಾವನೆ ನನ್ನೊಳಗೆ ಮನೆ ಮಾಡ್ತು. ಇದಕ್ಕೆ ನನ್ನನ್ನು ನಾನೇ ಜವಾಬ್ದಾರಡಿ ಅಂತ ಪರಿಗಣಿಸ್ದೆ. ನಾನು ಅವನೊಂದಿಗೆ ಕಟುವಾಗಿ ಮಾತನಾಡದಿದ್ದರೆ, ನಾನು ಇಲ್ಲಿಂದ ಅರಣ್ಯಕ್ಕೆ ಓಡಿ ಹೋಗದಿದ್ರೆ, ಅವನು ಕರೆದ ತಕ್ಷಣ ನಾನು ಮರಳಿ ಬಂದಿದ್ರೆ ಬಹುಶಃ ಅವರು ನನಗೆ ಈಗಲೂ ನನ್ನಪ್ಪ ಜೀವಂತವಾಗಿರ್ತಿದ್ದ. ಅವನು ಚಾವಣಿಯ ಮೇಲೆ ಏರಲು ಪ್ರಯತ್ನಿಸಿದಾಗ ನನ್ನ ವರ್ತನೆ ಅವನಿಗೆ ಅಸಮಾಧಾನಗೊಂಡಿತ್ತೋ ಏನೋ ಗೊತ್ತಿಲ್ಲ. ಅದ್ರಿಂದಾನೇ ಅವನು ಹೆಜ್ಜೆ ತಪ್ಪಿರ್ಬೋದು. ಅವನ ಸಾವಿಗೆ ಭಾಗಶಃ ನಾನೇ ಕಾರಣ ಆದ್ರೂ ಆಗಿದ್ದೇನೆ. ಅದಕ್ಕೆ ನಾನೇ ಕಾರಣ ಅಂತ ಅವಳು ಅನ್ಕೋತಾ ಇದ್ದಾಳೆ. ನನ್ನಿಂದಲೇ ಇದೆಲ್ಲವೂ ಆಗಿದೆ. ಆದ್ರಿಂದ ನಾನು ಕನಿಷ್ಠ ಪಕ್ಷ ಯಾವುದೇ ಪುರಸ್ಕಾರವನ್ನ ನಾನು ಒಪ್ಕೋಬಾರ್ದು. ಅಂದ್ರೆ ನೋಡಿ, ಇಲ್ಲಿ ನಿಮ್ನ ತರದ ಕೆಲ್ಸಗಳು ಅಂತ ನಾನು ಏನ್ ಅನ್ಕೊಂಡಿದ್ದೆ ಅದನ್ನ ನಾನು ಒಪ್ಕೊಂಡ್ ಮಾಡ್ತೀನಿ, ಅಪ್ಪ ಹೇಳಿದ್ದನ್ನೇ ನಾನು ಇನ್ ಮಾಡ್ತೀನಿ ಅಂತ ಸಿದ್ಧಳಾಗ್ತಾ ಇದ್ದಾಳೆ ಮೀನಾಕ್ಷಿ. ಅಡಿಗೆ ಮನೆ ಕೆಲ್ಸಕ್ ಹೋಗಲ್ಲ, ನಾನು ಇನ್ನೂ ಕೆಳಗಡಿನ ಕೆಲ್ಸಗಳನ್ನ ನಾನು ಮಾಡ್ತೀನಿ ಅಂತ ಒಪ್ಕೋತಾ ಇದ್ದಾಳೆ. ನಾನು ತಲೆಯಲ್ಲಾಡಿಸಿದೆ ಅದಿತಿಗೆ ಹೇಳ್ತಾ ಇದ್ದಾಳೆ, ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಿತಿ, ನನ್ನ ತಂದೆಯು ನನಗೆ ವಹಿಸಿದ ಅನುಸಾರವೇ ನನ್ನ ಕರ್ತವ್ಯಗಳನ್ನು ನಾನು ನಿರ್ವಹಿಸಲು ಬಯಸ್ತೇನೆ. ಆದರೆ ಮೀನಾಕ್ಷಿ, ಇದು ಅನಿವಾರ್ಯ ಅಲ್ಲ. ನೀನು ಇದನ್ನ ಮುಂದೆ ಮಾಡ್ಬೇಕಾಗಿಲ್ಲ. ಅಪ್ಪ ಹೇಳಿದ ಅಂತ ನೀನ್ ಅದನ್ನೇ ಮಾಡ್ಬೇಕಾಗಿಲ್ಲ, ಅನಿವಾರ್ಯ ಅಲ್ಲ ಅದು. ನೀನು ನನ್ಗೆ ಅಡಿಗೆ ಮನೆ ಕೆಲ್ಸದಲ್ಲೂ ನೀನ್ ಮಾಡ್ಬೋದು ಕೆಲ್ಸನ ಅಂತ ಹೇಳ್ತಾ ಇದ್ದಾಳೆ. ನಾನು ನಿನ್ನನ್ನು ಕೇಳಿಕೊಳ್ತಾ ಇದ್ದೇನೆ,
ನನ್ನ ತಂದೆ ನನ್ನ ಹತ್ರನೇ ಇದ್ದಾರೆ ಅಂತ ಭಾವಿಸೋದಕ್ಕೆ ನನಗಿದೊಂದು ಮಾರ್ಗ ಆಗಿದೆ. ಅಪ್ಪ ಹೇಳಿದ ಕೆಲ್ಸಾನೇ ತುಂಬಾ ಕೆಳದ ದರ್ಜೆಯ ಕೆಲ್ಸವನ್ನ ಮಾಡೋದಕ್ಕೆ, ನನ್ನಿಷ್ಟದಂತೆ ಇರೋದಕ್ಕೆ ನಾನು ಬಯಸ್ತೀನಿ. ನನ್ನಪ್ಪ ಹೇಳ್ದಂಗೆ ನಾನಿರೋ ಬಯಸ್ತೀನಿ. ಇದರಿಂದಾಗಿ ಅವರು ನನ್ನೊಂದಿಗೆ ಇದ್ದಾರೆ ಅಂತ ನನ್ಗೆ ಭಾವಿಸೋದಕ್ಕೆ ಸಹಾಯ ಆಗತ್ತೆ ಅದಿತಿ ಅಂತ ಹೇಳ್ತಾ ಇದ್ದಾಳೆ. ನನ್ನ ಅಪರಾಧ ಪ್ರಜ್ಞೆಯನ್ನ ನಾನು ಅವಳಿಗೆ ಹೇಳಲಿಲ್ಲ. ನಮ್ಮಪ್ಪನೇ ನನ್ನ ಈ ಕೋಪದಿಂದನೇ ನಮ್ಮಪ್ಪ ಹಿಂಗಾಯ್ತು ಅನ್ನೋದನ್ನ ನಾನು ಅವಳಿಗೆ ಹೇಳಲಿಲ್ಲ. ನನ್ನೊಳಗಡೆ ನಾನು ಅದ್ಮಿಟ್ಕೊಂಡಿದ್ದೆ ಅದನ್ನ ಅಂತ ಹೇಳ್ತಾ ಇದ್ದಾಳೆ. ಈ ಘಟನೆಯನ್ನ ನಾನು ಯಾರೊಂದಿಗೂ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಅನ್ನಿಸ್ತಾ ಇತ್ತು. ಅಪ್ಪ ನನ್ನಿಂದಾನೇ ಹೋಗಿದ್ದಾನೆ ಅಂತ ಇವಳು ಮನಸ್ಸಲ್ಲಿ ತುಂಬಾ ತುಂಬಿಟ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡೆ. ಈ ಭಯಾನಕ ಕೃತ್ಯ ನನ್ನೊಬ್ಬಳಿಗೆ ಗೊತ್ತು. ನನ್ನ ಮನಃ ಪರಿವರ್ತನೆಗೆ ಅದಿತಿ ತನ್ನಿಂದ ಸಾಧ್ಯವಾಗದ ಎಲ್ಲ ಪ್ರಯತ್ನ ಮಾಡಿದ್ಲು. ಅಂದ್ರೆ ಬೇಡ ನೀನ್ ಅದನ್ನ ಮಾಡ್ಬೇಡ, ನೀನ್ ಅಡ್ಗೆ ಮನೇಲಿ ಕೆಲ್ಸ ಮಾಡೋದು ಎಷ್ಟೋ ಹೇಳಿದ್ಲು. ಆದ್ರೆ ನನ್ನ ಒತ್ತಾಯ ಕೇಳಿ ಕೊನೆಗೂ ಅವಳು ಸರಿ ಬಿಡು ಅಂತ ಹೇಳಿದ್ಲು. ನನ್ನ ತಂದೆಯವ ಆಶಯವನ್ನ ಈಡೇರಿಸುವುದಕ್ಕಾಗಿ ನನಗೆ ನಾನು ದೃಢವಾಗಿ ನಿಶ್ಚಯಿಸಿಕೊಂಡೆ. ಸೇವಕರಲ್ಲಿ ನಾನು ಅತ್ಯುತ್ತಮಳಾಗುತ್ತೇನೆ. ನನ್ನ ಅತ್ಯಂತ ಅಪೇಕ್ಷಿತ ಕೆಲಸಗಳು ಮತ್ತು ಬೇರೆ ಕೆಲಸಗಳಲ್ಲಿ ಕಂಡು ಬರುವಂತಹ ತಾರತಮ್ಯ ಭಾವನೆಗಳಿಂದ ನಾನು ದೂರಳಾಗ್ತೀನಿ. ಅಲ್ಲಿವರೆಗೆ ನನಗೆ ಅತ್ಯಂತ ತುಂಬಾ ಕೆಳಸ್ತರದ ಕೆಲಸವನ್ನ ನಾನು ನಿರ್ವಹಿಸ್ತೀನಿ. ನನ್ನ ನಿರ್ಣಯದ ಆಳ ಕಾರಣವನ್ನ ನಾನು ದೂರ ತಳ್ಳಲು ಪ್ರಯತ್ನಿಸಿದೆ. ಅಂದ್ರೆ ಇದುವರೆಗೂ ನಾನು ಆಳವಾಗಿ ನಾನು ಅಲ್ಲಿ ಕೆಲಸ ಮಾಡಬಾರ್ದು, ಆ ಥರದ್ದನ್ನೆಲ್ಲ ದೂರ ತಳ್ಳೋದಕ್ಕೆ ಪ್ರಯತ್ನ ಮಾಡಿದೆ ನಾನು. ನನಗೆ ನಾನೇ ಹೀಗೆ ಹೇಳ್ಕೊಂಡೆ. ನನ್ನ ತಂದೆಯ ಮಾನಸಿಕ ಶಾಂತಿಗೆ ನಾನು ಭಂಗ ತಂದಿರುವುದಕ್ಕೆ ಅವರು ನನಗೆ ನಾನು ಅವರನ್ನ ಪ್ರಶ್ನಿಸಿದ್ದಕ್ಕೆ ಮತ್ತೆ ನಾನು ಮಾಡಿದ ತಪ್ಪಿಗಾಗಿ ನನ್ನನ್ನು ನಾನೇ ಶಿಕ್ಷಿಸಿಕೊಳ್ಳಲು ನಿಜವಾಗಿಯೂ ನಾನು ಪ್ರಯತ್ನ ಮಾಡಿದೆ. ಅವರ ಅಂಶದ ಬಗ್ಗೆ ಯೋಚಿಸಿದೆ. ಅವ್ರು ಹೇಳಿದ್ದನ್ನ ನಾನು ಯೋಚನೆ ಮಾಡಿದೆ. ಹೀಗೆ ನನ್ನ ಕರ್ತವ್ಯವನ್ನ ನಾನು ತುಂಬಾ ಕೆಳಸ್ತರದ ಕೆಲಸವನ್ನ ಮಾಡೋದಕ್ಕೆ ಪುನರಾರಂಭ ಮಾಡಿದೆ. ಆದರೆ ಸಂಗತಿಗಳು ಮೊದಲಿನಂತಿರ್ಲಿಲ್ಲ. ಅಂದ್ರೆ ನಾನು ಪೂರಾ ಕೆಳಗಿನ ಕೆಲಸಗಳನ್ನ ಮಾಡಿದ್ರು ಕೂಡ ಅಲ್ಲಿ ನಾನು ಮೊದಲಿನಂತೆ ತುಂಬಾ ಕೋಪದಿಂದ ಮಾಡೋದು, ಬೇಸರದಿಂದ ಮಾಡೋದು ಇರ್ಲಿಲ್ಲ ನನಗೆ. ಅವರು ಸಾವು ನನ್ನ ಮೇಲೆ ಎಷ್ಟೊಂದು ಪ್ರಭಾವ ಬೀರಿತ್ತು ಎಂದರೆ ಅದು ನನ್ನಲ್ಲಿ ಆಂತರಿಕ ಅಂದ್ರೆ ನನ್ನೊಳಗೆ ಒಂದು ಬದಲಾವಣೆಯನ್ನ ತಂತು ಅಂತ ಹೇಳ್ತಾ ಇದ್ದಾಳೆ. ಪ್ರತಿ ರಾತ್ರಿ ನಾನು ಕೆಲಸದಿಂದ ನಿವೃತ್ತಿ ಹೊಂದಿದ ಮೇಲೆ ನನ್ನ ತಂದೆಯ ಧ್ವನಿಯನ್ನ ನಾನು ಕೇಳ್ತಾ ಇದ್ದೆ. ಅಂದ್ರೆ ತಂದೆನೇ ನನ್ ಜೊತೆ ಇದ್ದು ಮಾತಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಅವರು ಜನಕ ಬಾಬಾರವರ ಆಶೀರ್ವಾದವನ್ನ ಪಡೆದುಕೊಂಡು ಈಗ ತಾನೇ ಮರಳಿ ಬಂದಿದ್ದಾರೆ ಎನ್ನುವಂತೆ ಅವರ ಶಬ್ದಗಳು ಇರುತ್ತಿದ್ವು. ಅವರು ಮಹಾರಾಜರ ಕೋಣೆಯಿಂದ ಮರಳಿ ಬಂದ ಮೇಲೆ ತರುತ್ತಿದ್ದಂತಹ ಆಳವಾದ ಶಾಂತಿಯನ್ನ ನಾನೀಗ ಮೊಟ್ಟ ಮೊದಲ ಬಾರಿಗೆ ಅದನ್ನ ಗುರುತಿಸ್ದೆ. ಅಪ್ಪ ಏನು ಆಶೀರ್ವಾದ ಮಾಡಿಸ್ಕೊಂಡು ಬರ್ತಾ ಇದ್ರು, ಎಷ್ಟು ಸಮಾಧಾನವಾಗಿ ಅವಾಗ ಮಲಗ್ತಾ ಇದ್ರು, ಅದೇ ಭಾವನೆ ನನ್ನಲ್ಲೂ ಬರ್ತಾ ಇತ್ತು ಅನ್ನೋದನ್ನ ಈಗ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ತನ್ನನ್ನ ತಾನು ಯಾವುದೇ ಕೆಲಸ ತುಂಬಾ ಕೀಳಾದದ್ದಲ್ಲ ಅನ್ನೋದನ್ನ ತನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಬೇರೂರಿಸ್ಕೊಂಡು ಕೆಲ್ಸನ ಆರಾಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅನಂತರ ನಾನು ನಮ್ಮಿಬ್ಬರ ನಡುವೆ ದೂರವನ್ನಾಗಲಿ ಅಥವಾ ನಿರಾಕರಣೆಯ ಭಾವನೆಯನ್ನಾಗ್ಲಿ ಅನುಭವಿಸ್ಲಿಲ್ಲ. ಆ ಆಶೀರ್ವಾದದಿಂದ ನಾನು ಕೂಡ ಲಾಭಾನ್ವಿತಳಾಗಿ ಇರುವುದನ್ನ ಅನುಭವ ಪಟ್ಟೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಅಪ್ಪ ನನ್ ಜೊತೆನೇ ಇದ್ದಾನೆ, ಅಪ್ಪನಿಗೆ ನಾನ್ ಮಾಡಿದ್ದು ತೊಂದ್ರೆ ಅವನ ಸಾವಿಗೆ ನಾನೇ ಕಾರಣ ಅಂತ ಏನ್ ಅನ್ಕೋತಾ ಇದ್ಲೋ ಅದೆಲ್ಲ ತಪ್ಪು ಅನ್ನೋದನ್ನ ಇಲ್ಲ, ಅಪ್ಪ ನನ್ಗೆ ಅದನ್ನ ಮಾಡಿದೆ ಒಳ್ಳೇದಾಯ್ತು, ನಾನು ಇವತ್ತು ಒಳ್ಳೆ ಸೇವಕಿ ಆಗಿದ್ದೇನೆ ಅಂತ ಮೀನಾಕ್ಷಿ ತನಗ್ ತಾನೇ ಹೇಳ್ಕೊತಾ ಇದ್ದಾಳೆ. ನನ್ನ ತಂದೆಯು ಸಾಯುವ ಮುನ್ನ ಮಹಾರಾಜರು ಅವರನ್ನ ನೋಡಿದ್ರೆ, ಅಂದ್ರೆ ಅಲ್ಲಿ ಅಪ್ಪ ಹೇಳ್ತಾ ಇದ್ದ ಮೊದಲು, ನಾನು ಮಹಾರಾಜರನ್ನ ಯಾಕೆ ದಿನ ಹಂಗೆ ಕಾಯ್ತಾ ಕೂತಿರ್ತೀಯ, ನಿನ್ ಕೆಲ್ಸ ಮುಗಿದ್ಮೇಲೆ ನಿನ್ ಮನೆಗ್ ಬರ್ಬೇಕಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ಲು. ಯಾರು? ಮೀನಾಕ್ಷಿ. ಅದನ್ನ ಈಗ ಹಿಂದ್ಲದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ನನ್ನ ತಂದೆ ಸಾಯೋದಕ್ಕಿಂತ ಮುಂಚೆ ಮಹಾರಾಜರನ್ನ ನೋಡಿದ್ರ ಅವ್ರನ್ನ ಎಂದು ನನ್ಗೆ ಒಂದು ದಿನ ಅದಿತಿಯನ್ನ ಹೋಗಿ ನಾನು ಕೇಳ್ಬೇಕು ಅನ್ನಿಸ್ತು. ಹೋಗಿ ನಾನು ಅವಳನ್ನ ಕೇಳ್ದೆ. ನನ್ನ ತಂದೆಯು ಸಾಯುತ್ತಿರುವ ಮತ್ತು ಆಶೀರ್ವಾದವನ್ನ ಅಂದ್ರೆ ತಂದೆ ಸತ್ತೋಗ್ತಾ ಇರ್ಬೇಕಾದ್ರೆ ಆಶೀರ್ವಾದವನ್ನ ನೀಡಿದ್ರ ಅಂದ್ರೆ ಅವಳು ಮನ್ಸಲ್ಲಿ ಅವ್ರ ಅಪ್ಪ ಹೇಳಿದ್ದ ಒಂದ್ಸಲ, ನಾನು ಅವ್ರನ್ನ ನೋಡೋದಕ್ಕಿಂತ ಮುಂಚೆ ಏನಾದ್ರು ಸತ್ತೋಗ್ಬಿಟ್ರೆ ಅದಕ್ಕೋಸ್ಕರ ನನ್ನ ಆಶೀರ್ವಾದ ತಗೊಳ್ದೆ, ಮಲಗಿದ್ದಾಗ್ಲೇ ಸತ್ತೋಗ್ಬಿಟ್ರೆ ಅಂತ ಅದಕ್ಕೋಸ್ಕರ ಆಶೀರ್ವಾದ ತಗೊಂಡು ಹೋಗ್ತಾ ಇರೋದ್ರಿಂದಾಗಿ ಅದಿತಿನ ಹೋಗಿ ಕೇಳ್ತಾ ಇದ್ದಾಳೆ, ನನ್ನಪ್ಪ ಆಶೀರ್ವಾದ ತಗೊಂಡ್ರ ಮಹಾರಾಜ್ರ ಹತ್ರ
ಅದು ನನ್ನ ತಂದೆಗೆ ಯಾವ ಅರ್ಥವನ್ನ ಕಲ್ಪಿಸಿರಬಹುದು ಎಂದು ನನಗೆ ಗೊತ್ತು. ಜನಕ ಬಾಬಾರ ಆಶೀರ್ವಾದದೊಂದಿಗೆ ಅವರು ನನ್ನೊಂದಿಗಿರುವ ಯಾವುದೇ ವಿವಾದವನ್ನು ಲೆಕ್ಕಿಸದೆ ಅತ್ಯಂತ ಶಾಂತ ಭಾವದಿಂದ ಲೋಕವನ್ನ ತ್ಯಜಿಸಬಹುದು ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದಾಳೆ. ಶಾಂತ ಭಾವನೆಯಿಂದ ನಂದು ಯಾವುದು ಘಟನೆ ನಾವು ಜಗಳ ಆಡಿದ್ದಲ್ದೇನೆ ಶಾಂತ ರೀತಿಯಲ್ಲಿ ಅವನು ಇಹಲೋಕವನ್ನ ತ್ಯಜಿಸಿರ್ತಾನೆ ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಮೀನಾಕ್ಷಿ ಕೇಳ್ತಾ ಇದ್ದಾಳೆ ಅದಿತಿಯನ್ನ. ಅದಿತಿ ಹೇಳ್ತಾ ಇದ್ದಾಳೆ, ಹೌದು ನನ್ನ ಮುದ್ದು ಗೆಳತಿಯೇ, ಹೌದು ಅಂತ ಅವಳು ಧೈರ್ಯ ನೀಡ್ತಾಳೆ ಇವಳಿಗೆ. ಅವರಿಗೆ ಆಶೀರ್ವಾದ ಖಂಡಿತ ದೊರೆಯಿತು ಅಂತ ಹೇಳ್ತಾ ಇದ್ದಾಳೆ. ಈ ಅಪಘಾತದ ಸುದ್ದಿ ಕೇಳಿ ಅವರು ತುಂಬಾ ದುಃಖಿತರಾಗಿದ್ದಾರೆ. ಅಂದ್ರೆ ಈಗ ಅವ್ರ ಅಪ್ಪ ಮೇಲಿಂದ ಕೆಳಗಡೆ ಬಿದ್ಬಿಟ್ಟಿದ್ದಾರೆ ಜಾರಿ. ಅದನ್ನ ನೋಡಿ ಅವ್ರಿಗೆ ತುಂಬಾ ದುಃಖ ಆಯ್ತು. ನಿನ್ನ ತಂದೆಯವರು ದೇಹ ಬಿಡುವ ಮೊದಲೇ ತಕ್ಷಣವೇ ಅವರು ನೋಡಲು ಓಡ್ ಬಂದ್ರು. ಅವರಿಬ್ಬರನ್ನ ನಾವು ಏಕಾಂತದಲ್ಲಿ ಇರೋದಕ್ಕೆ ಬಿಟ್ವು. ಹೀಗಾಗಿ ಅವ್ರು ಏನ್ ಮಾತಾಡ್ಕೋತಾ ಇದ್ರು ಒಳಗಡೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಮೀನಾಕ್ಷಿ. ಆದ್ರೆ ಮಹಾರಾಜರಲ್ಲಿ ನಿನ್ನ ಭವಿಷ್ಯವನ್ನ ಖಚಿತಪಡಿಸ್ಕೊಂಡ್ರು ನಿಮ್ಮಪ್ಪ ಎಂಬುದ್ರಲ್ಲಿ ನನಗೆ ಖಂಡಿತ ಅನುಮಾನ ಇಲ್ಲ. ನಿನ್ನ ಭವಿಷ್ಯದ ಬಗ್ಗೆ ಅವ್ರು ಕೇಳ್ಕೊತಾ ಇದ್ರು. ಅವಳು ಸ್ವಲ್ಪ ಹೊತ್ತು ಮೌನವಾಗಿ ಮತ್ತೆ ಹೇಳತೊಡಗಿದ್ಲು. ಮೀನಾಕ್ಷಿ, ಅವರು ನಿನ್ನೊಂದಿಗೆ ಇಷ್ಟೊಂದು ಕಠೋರವಾಗಿ ಇದ್ರೂ ಕೂಡ ನಿನ್ನ ಮೇಲೆ ತುಂಬಾ ಪ್ರೀತಿಯನ್ನ ಹೊಂದಿದ್ರು. ಅಂದ್ರೆ ಅವ್ರ ಅಪ್ಪ ತುಂಬಾ ಪ್ರೀತಿಯನ್ನ ಪಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾಳೆ. ಅದ್ರ ಕುರಿತು ನೀನು ಯಾವುದೇ ಅನುಮಾನ ಪಡ್ಬೇಡ ಮೀನಾಕ್ಷಿ ಅಂತ ಹೇಳ್ತಾ ಇದ್ದಾಳೆ. ಹಲವು ವರ್ಷಗಳಿಂದ ನಾನು ಅದನ್ನ ಅನುಮಾನಿಸಿದೆ ಎಂದು ಕಣ್ಣೀರಿನೊಂದಿಗೆ ನಾನು ಉತ್ತರಿಸಿದೆ. ಅಂದ್ರೆ ಬಾಯಿ ಬಿಟ್ಟು ಹೇಳ್ದಿದ್ರು ಕೂಡ ನನ್ನ ಅಪ್ಪನ ಪ್ರೀತಿನ ಅನುಮಾನ ಪಟ್ಟಿದೀನಿ ಅಂತ ಅಳ್ತಾ ಇದ್ದಾಳೆ ಮೀನಾಕ್ಷಿ. ಬೇರೆ ರೀತಿಯಿಂದ ನನಗೆ ಮನವರಿಕೆ ಮಾಡುವುದಕ್ಕಾಗಿ ಅದು ನಮ್ಮಪ್ಪನ ಸಾವನ್ನೇ ಪಡ್ಕೊಂಡ್ಬಿಡ್ತು ಅಂತ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ನಿನ್ನ ತಂದೆಯು ನಿನ್ನ ಭವಿಷ್ಯಕ್ಕಾಗಿ ಮತ್ತು ನಿನ್ನ ಯೋಗಕ್ಷೇಮಕ್ಕಾಗಿ ಯಾವಾಗಲೂ ಯೋಚಿಸ್ತಿದ್ರು. ದುರಾದೃಷ್ಟದ ಸ್ಥಿತಿಯಿಂದ ನಿನ್ನನ್ನ ಕಾಪಾಡಿ ಅಂತ ಹೇಳ್ತಾ ಇದ್ದವಳು ಅಲ್ಲಿಗೆ ನಿಲ್ಲಿಸ್ತಾಳೆ. ಅವಳು ವಾಕ್ಯವನ್ನ ಪೂರ್ಣಗೊಳಿಸ್ಲಿಲ್ಲ. ನಾನು ಅದಕ್ಕೆ ಒತ್ತಾಯನೂ ಮಾಡ್ಲಿಲ್ಲ. ಏನೋ ಒಂದು ಹೇಳ್ತಾ ಇದ್ಲು ದುರಾದೃಷ್ಟದ ಬಗ್ಗೆ, ಇವಳಿಗೂ ಗೊತ್ತಿದೆ. ಆದ್ರೆ ಮೀನಾಕ್ಷಿಗೆ ಹೇಳ್ತಾ ಇಲ್ಲ. ಏನು ಅಂತ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ಸಂಚಿಕೆನಲ್ಲಿ. ಹೇಳಲಿಲ್ಲ, ನಾನು ಅವಳಿಗೆ ಒತ್ತಾಯನೂ ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಿತಿ ತನ್ನ ಜೀವನವನ್ನ ಜನಕ ಬಾಬಾರಿಗೆ ನೀಡುತ್ತೇನೆ ಎಂದು ಯಾವಾಗ್ಲೂ ನನಗೆ ಹೇಳಿದ್ರು ಮತ್ತು ಅವರು ಹಾಗೆ ಮಾಡಿದ್ರು. ತನ್ನ ಜೀವನವನ್ನೆಲ್ಲ ಜನಕ ಬಾಬಾನ ಸೇವೆಗೆ ಕಳಿತೀನಿ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಮತ್ತೆ ಹಾಗೆ ಮಾಡಿದ್ರು. ಅವರ ಜೀವನ ಜನಕ ಬಾಬಾರವ್ರಿಗೆ ನೀಡಿದ್ರು ಅಂತ ಹೇಳ್ತಾ ಇದ್ದಾಳೆ. ಅವರು ಮಹತ್ವಪೂರ್ಣವ ಎಂದು ಪರಿಗಣಿಸಿದ ಕಾರ್ಯಗಳನ್ನ ಪೂರ್ಣಗೊಳಿಸುವಾಗ, ಸೇವೆ ಸಲ್ಲಿಸುವಾಗ, ಸಾಯುವುದು ಎಲ್ಲದೂ ಕೂಡ ಸಂತೃಪ್ತಿಯ ವಿಷಯವಾಗಿತ್ತು ಎಂಬುದನ್ನ ನಾನು ಬಲ್ಲೆ ಅಂತ ಹೇಳ್ತಾ ಇದ್ದಾಳೆ. ಅವರು ನಮ್ಮ ಜನಕ ಬಾಬಾ ಅವರಿಗೆ ಕೇವಲ ಜನಕ ಬಾಬಾ ಅವರಿಗೆ ಸೇವೆ ಸಲ್ಲಿಸ ಬಯಸಿದ್ರು ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ. ನಾನು ಪ್ರಶಾಂತವಾಗಿ ಹೇಳ್ದೆ, ಮತ್ತೆ ಮುಂದುವರಿಸ್ದೆ, ಅದಿತಿ ಅವರು ನನಗೂ ಹಾಗೆ ಬಯಸಿದ್ರು, ನಾನೂ ಹಾಗೆ ಸೇವಕಿ ಆಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ತಂದೆಯು ಹೊಂದಿದ ವರ್ತನೆ ಮತ್ತು ಮನೋಭಾವವನ್ನ ನಾನು ಹೊಂದಲು ಬಯಸುತ್ತೇನೆ ಅಂತ ನಾನು ಆಗ ತಪ್ಪೊಪ್ಕೊಂಡೆ ಅಂತ ಹೇಳ್ತಾ ಇದ್ದಾಳೆ. ಮೀನಾಕ್ಷಿ, ನಿನ್ನನ್ನು ನೀನು ದೂಷಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾಳೆ. ಗೆಳತಿ, ತಾಳ್ಮೆಯಿಂದಿರು, ದೊಡ್ಡವಳಾದಂತೆ ಅದು ನಿನಗೆ ಬರುತ್ತೆ. ತಾಳ್ಮೆಯಿಂದಿರೋದು ಬರುತ್ತೆ. ನಾವೆಲ್ಲರೂ ಅದಕ್ಕಾಗಿ ನಿನ್ ಜೊತೆ ಇದ್ದೀವಿ, ಶ್ರಮಿಸ್ತೀವಿ, ನಾವು ನಿನ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದ್ದಾಳೆ ಅದಿತಿ. ಆದರೆ ನಿನ್ನ ತಂದೆ ಅದನ್ನ ಪೂರ್ಣಗೊಳಿಸಿದ್ದಾರೆ. ಯಾವ ಕೆಲಸವನ್ನ ಮಾಡು ಸೇವೆನೇ ಒಂದು ಮುಡುಪಾಗಿರುವಂತ ಆ ಕೆಲಸವನ್ನ ಪೂರ್ಣಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಅವರಿಗೆ ಈ ಕುರಿತು ಯಾವುದೇ ಆಲೋಚನೆ ಇರಲಿಲ್ಲ. ಅವರು ಯಾವುದೇ ಪ್ರತ್ಯೇಕ ಗುರುತನ್ನ ಹೊಂದಿರದೆ ಮಹಾರಾಜರ ಒಂದು ಅಂಗದಂತೆ, ಮಹಾರಾಜರ ವಿಸ್ತರಣೆ ಅಂತ ಇದ್ರು. ಮಹಾರಾಜರ ಒಂದು ಶಕ್ತಿ ಅಂತ ತನ್ನಂತಾನು ಅರ್ಪಿಸ್ಕೊಂಡಿದ್ರು ಅಂತ ಇಲ್ಲಿ ಅದಿತಿ ಹೇಳ್ತಾ ಇದ್ದಾಳೆ ತನ್ನ ಗೆಳತಿ ಮೀನಾಕ್ಷಿಗೆ. ನೀನು ಹೇಳಿದ್ದು ಸರಿಯಾಗಿದೆ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಅವರಿಗೆ ಪ್ರತ್ಯೇಕ ಗುರುತಿರ್ಲಿಲ್ಲ. ನಾನು ಅವರನ್ನ ಬಹಳ ಬೇಡ್ಕೊಳ್ತಿದ್ದೆ, ಆದ್ರೆ ಅವರನ್ನ ನಾನು ಅರ್ಥ ಮಾಡಿಕೊಳ್ಳಿಲ್ಲ. ನಾನು ಅವರೊಂದಿಗೆ ವಾದಕ್ಕಿಳಿದೆ, ಆದ್ರೆ ಅವರನ್ನು ಈಗ ಮರಳಿ ತರೋದಕ್ಕೆ ನಾನು ಏನ್ ಮಾಡ್ಬೇಕು, ನಾನೇನು ನೀಡ್ಲಿ ಹೇಳು ಅಂತ ದುಃಖದಿಂದ ಅಳ್ತಾ ಇದ್ದಾಳೆ. ನನ್ನ ಪ್ರೀತಿಯ ಗೆಳತಿ, ನೀನು ನಿನ್ನ ಸ್ವತಃ ಮಾರ್ಗವನ್ನ ಅನುಸರಿಸಬೇಕು. ಅಂದ್ರೆ ಯಾವುದು? ನೀನು ಸೇವಕಿಯ ಕೆಲಸವನ್ನ ಮಾಡ್ಕೊಂಡು ಹೋಗು. ನಿನ್ನ ತಂದೆಯ ಮಾರ್ಗವೂ ಬಹುಶಃ ನಿನ್ನ ಮಾರ್ಗಕ್ಕೆ
ನಿನ್ನ ಮಾರ್ಗವು ಆಗಿರ್ಲಿಕ್ಕಿಲ್ಲ. ಅಂದ್ರೆ ಅವಳು ಹೇಳ್ತಾ ಇದ್ದಾಳೆ, ನಿನ್ನ ಮುಂದಿನ ಜೀವನ ಚೆನ್ನಾಗಿರತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾಳೆ. ನೀನ್ ಈ ಸೇವೆನ ಮುಂದುವರ್ಸ್ಕೊಂಡು ಹೋಗು, ನಿನಗೆ ಇನ್ನ ಮುಂದೆ ಆಗುತ್ತೆ ಅಂತ ಇಲ್ಲಿ ಆಶೀರ್ವಾದ ನೀಡ್ತಾ ಇದ್ದಾಳೆ ಅದಿತಿ. ನೀನೇನ್ ಅನ್ಕೊಂಡಿದ್ಯಾ, ನೀನ್ ಈ ಕೆಲ್ಸ ನೀನ್ ಮುಂದಕ್ ಮಾಡ್ಬೇಕಾಗಿಲ್ಲ, ನಿನ್ ಮುಂದಕ್ಕೆ ಏನೋ ಒಂದು ಒಳ್ಳೇದಾಗತ್ತೆ ಅಂತ ಆಶೀರ್ವಾದ ನೀಡ್ತಾ ಇದ್ದಾಳೆ. ಮತ್ತೆ ಈಗ ನೀನು ನನಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಲು ಸಿದ್ಧರಿರುವೆಯಾ ಅಂತ ಕೇಳ್ತಾ ಇದ್ದಾಳೆ. ಈಗ್ಲಾದ್ರೂ ನೀನ್ ಬಂದು ನನ್ಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡು ಅಂತ. ನಾನು ಇಲ್ಲ ಅಂತ ತಲೆ ಅಲ್ಲಾಡಿಸ್ದೆ. ನನ್ನ ತಂದೆಯು ನನಗೆ ವಹಿಸಿದ ಕರ್ತವ್ಯವನ್ನು ನಾನು ನಿರ್ವಹಿಸುವಲ್ಲಿ ನಾನು ಶಾಂತಿಯನ್ನ ಕಂಡುಕೊಳ್ತಾ ಇದ್ದೇನೆ. ನಾನು ನಿನಗೆ ಮತ್ತೊಮ್ಮೆ ಕೇಳೋದಿಲ್ಲ ಮೀನಾಕ್ಷಿ, ಆದರೆ ನೀನು ಸಿದ್ಧಳಾದಾಗ ನನಗೆ ತಿಳಿಸು ಎಂಬುದನ್ನ ನಾನು ತಿಳಿಸ್ತೀನಿ ನಾನು ಅಂತ ನಾನು ಆಶ್ವಾಸನೆ ಕೊಟ್ಟೆ. ನಾನು ಈಗ ಸಿದ್ಧಳಿಲ್ಲ, ನಮ್ಮಪ್ಪ ಹೇಳಿದ ಕೆಲ್ಸನೇ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಎಂದೋ ಒಂದು ದಿನ ನನ್ನ ಅಪರಾಧದಿಂದ ನನ್ನನ್ನ ಮುಕ್ತಗೊಳಿಸುವ ಮೊದಲು ಅದೊಂದು ದೀರ್ಘಾವಧಿಯ ಸಮಯವಾಗಿರುತ್ತೆ ಎಂದು ನಾನು ತಲೆದೂಗಿದೆ. ವರ್ಷಗಳು ಕಳೆದವು. ನಾನು ಇತರ ಸೇವಕರೊಂದಿಗೆ ಯಾವುದೇ ಸಂವಹನವನ್ನ ಹೊಂದಲಿಲ್ಲ. ಅಂದ್ರೆ ಇತರ ಸೇವಕರೊಂದಿಗೆ ಜಾಸ್ತಿ ನಾನು ಮಾತಾಡ್ತಾ ಇರ್ಲಿಲ್ಲ. ಅವ್ರಿಗಿಂತ ಮುಂಚೆನೆ ಹೇಳ್ತಾ ಇದ್ದೆ, ಏಕಾಂಗಿಯಾಗಿ ಊಟ ಮಾಡ್ತಾ ಇದ್ದೆ, ಮತ್ತೆ ಕೆಲಸವನ್ನ ಮುಗಿಸ್ತಾ ಇದ್ದೆ. ನಾನು ನಿವೃತ್ತಿಯನ್ನ ಹೊಂದ್ಬಿಡ್ತಿದ್ದೆ. ಹಬ್ಬದ ದಿನಗಳಲ್ಲಿ ಕೂಡ ನಾನು ಒಬ್ಳೇ ಉಳಿದಿದ್ದೆ. ಅದಿತಿಯಿಂದ ದೂರ ಇರ್ತಿದ್ದೆ. ಅವಳು ವಯಸ್ಸಾಗ್ತಾ ಬಂತು, ಅವಳಿಗೂ ಕೂಡ ಅದಿತಿಗೂ ಕೂಡ ವಯಸ್ಸಾಯ್ತಾ ಬಂತು. ಮನೆ ಕೆಲಸಗಳಲ್ಲಿ ಕಡಿಮೆ ಕೆಲಸ ಮಾಡ್ತಾ ಇದ್ಲು, ಅವಳಿಗೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ವಯಸ್ಸಾಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಅವಳು ನನ್ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರನೇ ನಾನು ಒಂದೊಂದ್ಸಲ ಪ್ರಯತ್ನ ಮಾಡ್ತಾ ಇದ್ಲು. ನಾನು ಅವಾಗ ಮುಗುಳ್ನಕ್ಬಿಟ್ಟು ಸುಮ್ನಾಗ್ತಾ ಇದ್ದೆ. ನನ್ನ ತಂದೆಯ ಬಯಕೆಯಂತೆ ನನಗೆ ಅವರ ಬಯಕೆಯನ್ನ ಈಡೇರಿಸುವುದ್ರ ಬಿಟ್ಟು ನನಗಿನ್ನೇನು ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಇರ್ತಿದ್ದೆ. ಅಪ್ಪ ಹೇಳ್ದಂತೆ ಎಲ್ಲಾ ಕೆಲ್ಸವನ್ನ ನಾನು ಅವರೊಂದಿಗೆ ಅವ್ರ ಹತ್ರ ಇರೋದಕ್ಕೆ ಏನ್ ಬೇಕೋ ಅದೆಲ್ಲವನ್ನ ನಾನು ಅವಳಿಗೆ ನನ್ ಕೆಲ್ಸ ಮಾಡ್ತಾ ಇದ್ದೆ. ಮತ್ತೆ ಅದಿತಿಗೆ ನಾನು ಅದನ್ನ ಹೇಳ್ತಾ ಇದ್ದೆ. ಅದಕ್ಕೆ ಅವಳು ಸುಮ್ಮನೆ ತಲೆ ಅಲ್ಲಾಡಿಸ್ತಾ ಇದ್ಲು. ಆಗಾಗ್ಗೆ ನನಗೆ ತುಂಬಾ ಸುಸ್ತಾದಾಗ ಮತ್ತು ದೈಹಿಕ ಶ್ರಮದಿಂದ ನಾನು ಬಳಲ್ದಾಗ ನನ್ನ ತಂದೆಯ ಶಬ್ದಗಳನ್ನ ಪುನರಾವರ್ತಿಸ್ತಾ ಇದ್ದೆ. ಅಪ್ಪ ಹೇಳ್ತಾ ಇದ್ದ, ಕೆಲಸದಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ ಎಂಬುದಿಲ್ಲ. ಯಾವುದೇ ಕರ್ತವ್ಯಗಳು ತನ್ನಷ್ಟಕ್ಕೆ ತಾನೇ ಮುಖ್ಯವಾಗಿರೋದಿಲ್ಲ, ಅವುಗಳನ್ನು ನಿರ್ವಹಿಸುವ ಮನೋಭಾವ ಮುಖ್ಯವಾದುದು ಅನ್ನೋದನ್ನ ಅಪ್ಪ ಏನ್ ಹೇಳ್ತಾ ಇದ್ನೋ ಅದನ್ನೆಲ್ಲ ನಾನು ಕರ್ತವ್ಯ ಅನ್ನೋ ರೀತಿಯಾಗಿ ಪರಿಪೂರ್ಣತೆಯಿಂದ ಸಾಧಿಸಲೇಬೇಕೆಂದು ನನ್ನಷ್ಟಕ್ಕೆ ನಾನು ಪದೇ ಪದೇ ಹೇಳ್ಕೊತಾ ಇದ್ದೆ. ಅವುಗಳಿಂದ ಪರಿಪೂರ್ಣತೆ ಸಾಧಿಸಿದ ನಂತರ ನನಗೆ ಏನಾಗುತ್ತದೆ ಎಂಬುದನ್ನ ನಾನು ನೋಡಿದ್ದೇನೆ. ಅದೇನೇ ಇದ್ರೂ ನನ್ನ ಕೆಲಸದಲ್ಲಿ ಪರಿಪೂರ್ಣತೆ ಸಾಧಿಸುವುದು ನನ್ನ ಜೀವನದ ಸಂಪೂರ್ಣ ಗಮನ ಅಂತ ಅನ್ಕೋತಾ ಇದ್ದಾಳೆ. ಒಂದು ದಿನ ನಾನು ಕೆಲಸವನ್ನ ಮುಗಿಸಿದ ನಂತರ ನನ್ನ ತಂದೆಯ ಮುಖದ ಮೇಲೆ ಸಂತೃಪ್ತಿಯ ಮನೋಭಾವವನ್ನ ನಾನು ಒಂದು ದಿನವೂ ನಾನು ಕಾಣ್ಲೇ ಇಲ್ಲ. ನನ್ನ ಮನಸ್ಸು ನಾನು ಯಾರಿಗೆ ಮತ್ತು ಏನು ಸೇವೆ ಸಲ್ಲಿಸುತ್ತಿದ್ದೇನೆ ಎನ್ನುವುದರ ಬದಲಾಗಿ ಕೆಲಸದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಕೇವಲ ನನ್ನ ತಂದೆಯ ಸಾವಿನ ಕುರಿತಾದ ನನ್ನ ತಪ್ಪನ್ನು ನನ್ನ ತಂದೆಗೆ ಪ್ರಿಯವಾದ ಅಭೀಷ್ಟ ವಸ್ತುವನ್ನು ನೀಡುವ ಮೂಲಕ ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದೆ. ನನಗೆ ಒಂದು ರೀತಿಯ ಮರಗೊಟ್ಟುವಿಕೆ ಉಂಟಾಯಿತು. ಯಾವುದೇ ಆಸಕ್ತಿ ಅಭಿರುಚಿ ಇಲ್ಲದೆ ಕೇವಲ ಕರ್ತವ್ಯವೆಂಬ ರೀತಿಯಲ್ಲಿ ಅನ್ಯ ಮನಸ್ಕಳಾಗಿ ನನ್ನ ಕೆಲಸವನ್ನ ನಿರ್ವಹಿಸುವುದು ನನ್ನ ಗಮನಕ್ಕೆ ಬಂತು. ಇದೇ ರೀತಿಯಾಗಿ ಉಳಿದ ಜೀವನವನ್ನ ಕಳೆಯಬೇಕೆಂದು ನಾನು ಸಂಪೂರ್ಣವಾಗಿ ನಿರೀಕ್ಷಿಸಿದೆ. ಅಂದ್ರೆ ಇದೇ ರೀತಿ ಹೇಗೆ ನಾನು ಸೇವೆ ಮಾಡ್ತಾ ಇದ್ದೀನೋ ಇದನ್ನ ಮಾಡ್ಕೊಂಡು ಹೋಗೋಣ ಅಂತ ನಾನು ಅವಾಗ ಸಂಕಲ್ಪವನ್ನ ಮಾಡ್ಕೊಂಡೆ. ನಾನು ಮಾಡ್ತೀನಿ ಅಂತ ಅನ್ಕೊಂಡೆ. ಇದು ನಾನು ಮಾಡಬಹುದಾದ ಅತ್ಯುತ್ತಮ ಕಾರ್ಯವಿಧಾನ ಆಗಿತ್ತು. ಆದಾಗ್ಯೂ ಒಂದು ದಿನ ಬೆಳಗ್ಗೆ ಎಚ್ಚರವಾದಾಗ ನನ್ನಲ್ಲಿ ಏನೋ ಒಂದು ಬದಲಾವಣೆ ಆಗಿತ್ತು. ಯಾವಾಗ ನೋಡಿ ಮೀನಾಕ್ಷಿ ಒಂದು ಸಮರ್ಪಣಾ ಭಾವನವನ್ನ, ಅಂದ್ರೆ ಎಲ್ಲವೂ ಸರಿಯಾಗಿದೆ, ನಾನು ಯಾವ ಕೆಲ್ಸ ಕೊಟ್ರು ಮಾಡ್ತೀನಿ ಅಂತ ಯಾವಾಗ ಬದಲಾಗಿ ಬೆಳಗ್ಗೆ ಕಣ್ಬಿಟ್ಟು ನೋಡಿದ್ಲೋ ಏನೋ ಒಂದು ನನ್ನ ಹೃದಯದಲ್ಲಿ ಬದಲಾವಣೆ ಆಗಿದೆ, ನನ್ನ ಹೃದಯ ಹಗುರವಾಗಿದೆ ಅನ್ನೋ ಭಾವನೆಗಳೊಂದಿಗೆ ನಾನು ಎಚ್ಚರಗೊಂಡೆ. ಎಂದಿನಂತೆ ಇತರರಿಗಿಂತ ಮುಂಚೆ ಎದ್ದು ನನ್ನ ಕಾರ್ಯಗಳನ್ನ ನಿರ್ವಹಿಸಲು ಹೋದೆ. ಮಹಡಿಗಳನ್ನ ಒರೆಸುವಾಗ ನಾನು ಒಮ್ಮಿಂದೊಮ್ಮೆಲೆ ನನ್ನ ಕೆಲಸವನ್ನ ನಿಲ್ಲಿಸಿ ಮುಸಿ ನಗಲು ಪ್ರಾರಂಭಿಸಿದೆ. ಈ ಕರ್ತವ್ಯಗಳಲ್ಲಿ ಎಳ್ಳಷ್ಟು ಮನಸ್ಸಿಲ್ಲ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಈಗ ನನಗೆ ಯಾವುದೇ ಕಾರ್ಯ ವಹಿಸಿದ್ರೂ ಅದರಿಂದ ನನಗೇನು ವ್ಯತ್ಯಾಸ ಆಗೋದಿಲ್ಲ ಎಂಬ ಅರಿವು ನನ್ಗುಂಟಾಯ್ತು.
ನೆಲ ಒರೆಸುವುದಕ್ಕಾಗಲಿ ಅಥವಾ ಸುನೈನ ಮಾತೆಗೆ ಬಟ್ಟೆಯನ್ನ ಆಯ್ಕೆ ಮಾಡುವುದರಿಂದಾಗ್ಲಿ ನನಗೆ ಯಾವುದು ವ್ಯತ್ಯಾಸ ಆಗ್ಲಿಲ್ಲ. ಈ ಕ್ಷಣದಲ್ಲಿ ನನ್ನ ತಂದೆ ಹೇಗೆ ಯೋಚಿಸಿದ್ದರು, ಅವರ ಸಹನೆ ಮತ್ತು ಘನತೆಯ ಮಿನುಗು ನೋಟ ನನಗೆ ಕಾಣಿಸ್ತು. ತಾನು ಯಾರೆಂಬುದು ಆ ನನಗೆ ತಿಳಿದಿರುವ ಕಾರಣದಿಂದ ಮತ್ತು ಅವರ ಜನ್ಮಜಾತ ಘನತೆಯ ಗುಣದಿಂದಾಗಿ ಯಾವುದೇ ಕೆಲಸದಿಂದಾಗಲಿ ನಿಯೋಜನೆಯಿಂದಾಗಲಿ ಅವರಲ್ಲಿ ಕೀಳರಿಮೆ ಮೂಡುವುದು ಸಾಧ್ಯವಿಲ್ಲ ಎಂಬುದು ಅರಿವಾಯಿತು. ಅವರ ಘಟನೆ ಅವರ ಘನತೆ ಅಂತರ ರಂಗದಿ ಅವರ ಘನತೆ ಅಂತರಂಗದಿಂದ ಬಂದುದಾಗಿತ್ತೇ ಹೊರತು ಬಾಹ್ಯ ಜಗತ್ತಿನಿಂದಲ್ಲ, ಅಥವಾ ಇತರರು ಅವರನ್ನು ಹೇಗೆ ಪರಿಗಣಿಸುತ್ತಾರೆ ಎಂಬುದರಿಂದಲ್ಲ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ದಾಳೆ ಮನಸ್ಸಿನಲ್ಲೇ. ಅಪ್ಪಾಜಿ, ಕೇವಲ ಒಂದು ವೇಳೆ ಇದನ್ನು ನಾನು ಬೇಗನೆ ಅರ್ಥ ಮಾಡಿಕೊಂಡಿದ್ದಿದ್ರೆ, ಒಂದು ವೇಳೆ ನಾನು ನಿಮ್ಮಂತೆಯೇ ಆಗಿದ್ದಿದ್ರೆ, ನಾನು ಪ್ರಯತ್ನಿಸುತ್ತಲೇ ಇದ್ದೇನೆ. ದಯವಿಟ್ಟು ನಿಮ್ಮಂತೆ ಆಗಲು ನನಗೆ ಸಹಾಯ ಮಾಡಿ ಅಂತ ಅಪ್ಪನನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಈ ಶಬ್ದಗಳಲ್ಲಿ ನಾನು ಹೃದಯವನ್ನೇ ಸಮರ್ಪಿಸಿದೆ. ಅಪ್ಪನ ಜೊತೆ ಹೃದಯ ಪೂರ್ವಕವಾಗಿ ಹೇಳ್ಕೊತಾ ಇದ್ದಾಳೆ, ನನಗೆ ಸಹಾಯ ಮಾಡಿ ಅಪ್ಪ ಅಂತ ಕೇಳ್ಕೊತಾ ಇದ್ದಾಳೆ. ಇಲ್ಲಿಯವರೆಗೆ ನಾನು ವ್ಯಕ್ತಪಡಿಸಿದ ಎಲ್ಲ ಭಾವನೆಗಳಿಂದ ಇದು ತುಂಬಾ ನೈಜವಾಗಿ ಇತ್ತು ಅಂತ ಹೇಳ್ತಾ ಇದ್ದಾಳೆ. ಕೆಲವು ದಿನಗಳ ನಂತರ ಬೆಳಗಿನ ಜಾವ ನಾನು ಹಜಾರದ ನೆಲವನ್ನ ತೊಳೆಯುವುದು ಮುಗಿದು ಮೇಲೆ ಕೆಲವು ಸೇವಕಿಯರು ನದಿ ಸ್ನಾನಕ್ಕೆ ಹೋಗುತ್ತಿರುವುದನ್ನ ನೋಡ್ದೆ. ಅಲ್ಲಿ ಹಜಾರವನ್ನ ಒರೆಸಿ ಮುಗಿಸಿದಾಳೆ. ಅಲ್ಲಿ ಎಲ್ಲಾ ಸೇವಕಿಯರು ನದಿ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಅವರಪ್ಪ ಇದುವರೆಗೂ ನದಿ ಸ್ನಾನಕ್ಕೆ ಹೋಗ್ಬೇಡ ಅಂತ ಕಟ್ಟಪ್ಪಣೆ ಮಾಡಿದ್ದಾನೆ. ನಾನು ಈ ಕೆಲಸವನ್ನ ಮುಗಿಸಿದ್ದನ್ನ ಗಮನಿಸಿದ ಆ ಎಲ್ಲ ಹುಡುಗಿಯರು ಅವರು ನನಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ, ಶುಭಾಶಯವನ್ನ ಹೇಳಿ ಸಭಾಂಗಣದಿಂದ ಇಳಿದು ಹೊರಗೆ ಹೋಗತೊಡಗಿದ್ರು. ಅನಿರೀಕ್ಷಿತವಾಗಿ ಅವರಲ್ಲಿ ಒಬ್ಳು ಹಿಂತಿರುಗಿ, ನಿನಗೂ ಇಚ್ಛೆ ಇದ್ರೆ ನಮ್ಮೊಂದಿಗೆ ಸೇರ್ಕೋ ಬಾ. ನನ್ನ ತಂದೆ ನನ್ನಲ್ಲಿ ನದಿಯ ಭಯವನ್ನು ಅಳವಡಿಸಿದ್ರಿಂದಾಗಿ ಈ ಮುಂಚೆ ನಾನು ಹಾಗೆಂದು ಮಾಡಿರ್ಲಿಲ್ಲ. ಆದ್ರಿಂದ ನಾನು ಬರೋದಿಲ್ಲ, ನೀವ್ ಹೋಗಿ ಅಂತ ಹೇಳ್ದೆ. ಆದರೆ ನನ್ನಿಷ್ಟಕ್ಕೆ ನಾನೇ ನಿಲ್ಲಿಸ್ದೆ. ನನ್ನೊಳಗಿನ ಯಾವುದೋ ಒಂದು ಶಕ್ತಿ ಒಪ್ಪಿಗೆ ಸೂಚಿಸ್ತಾ ತಲೆದೂಗ್ತಾ ಇತ್ತು. ಆದ್ರಿಂದಾಗಿ ನಾನು ತೊಳೆಯಲು ಕೆಲವು ಬಟ್ಟೆಗಳನ್ನ ಎತ್ಕೊಂಡು ಬರ್ತೇನೆ ಅಂತ ಹೇಳಿ ಉತ್ತರಿಸ್ದೆ ಅವ್ರಿಗೆ. ಅವಸರದಿಂದ ನಾನು ನನ್ನ ಕೋಣೆಗೆ ಹೋದೆ. ಮತ್ತೆ ಮರಳಿ ಬರುವವರೆಗೂ ಅವರು ಕಾಯ್ತಿದ್ರು. ಮತ್ತೆ ನಾವೆಲ್ಲರೂ ಒಟ್ಟಿಗೆ ನದಿಗೆ ಹೋದ್ವಿ. ಇವರು ಇತರರೊಂದಿಗೆ ನದಿಗೆ ಇಳಿದು ಹೋಗುವುದರ ಅರ್ಥವೇನು ಎಂಬುದು ನನಗೆ ತಿಳಿಯಿತು. ಅಂದ್ರೆ ಎಲ್ಲ ಒಟ್ಟಿಗೆ ಹೋಗಿ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಯ್ತು. ನಂತರ ನನ್ನ ತಂದೆ ಮರಣಾನಂತರ ನಾನು ಅವರ ಎಲ್ಲ ನಿಬಂಧನೆಗಳನ್ನು ಪಾಲಿಸುತ್ತಾ ಬಂದಿದ್ದೆ. ಆದರೆ ನಾನು ಈಗ ಮುಕ್ತಳಾಗಿದ್ದೇನೆ. ಅಪ್ಪ ಹೇಳಿದ್ದನ್ನ ನಾನು ಅನುಸರಿಸ್ಬೇಕು ಅಂತೇನಿಲ್ಲ. ಅಪ್ಪ ಸತ್ತೋಗಿದ್ದಾರೆ ಅಂತ ಅದರಿಂದ ಬಿಡುಗಡೆ ಹೊಂದಿದ್ದೀನಿ. ಈಗ ನಾನು ನನ್ನ ಸ್ವಂತ ಜೀವನವನ್ನ ಉಸ್ತುವಾರಿಕೆಯಲ್ಲಿ ಇದ್ದೇನೆ ಮತ್ತು ನನ್ನ ಸ್ವಂತ ನಿರ್ಧಾರಗಳನ್ನ ನಾನು ತೆಗೆದುಕೊಳ್ಬೇಕು ಎಂಬ ವಾಸ್ತವಿಕತೆ ನನಗೆ ಜಾಗೃತಗೊಂಡಂತೆ ಈ ನದಿಯೊಂದಿಗೆ ನಾನು ಅದನ್ನ ಆರಂಭಿಸಬಹುದು ಅಂತ ಅನ್ಕೊಂಡೆ. ನಾನು ಹಿಂಜರಿಕೆಯಿಂದಲೇ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ನೀರೊಳಗಡೆ ಪ್ರವೇಶ ಮಾಡಿದೆ. ಆ ಆತ್ಮೀಯ ಸಮ್ಮಿಲನದಿಂದ ಒಂದು ರೀತಿಯ ನಿರುತ್ಸಾಹ ನನ್ನನ್ನು ಆವರಿಸಿತು. ಅಯ್ಯೋ, ನೀರಿನಲ್ಲಿ ಹೋಗ್ಬೇಕೋ ಬೇಡವಾ, ಅಯ್ಯೋ ಹೋದ್ರೇನಾಗುತ್ತೆ, ಬೇಡ, ಈ ತರ ಅನ್ಕೋತಾ ಇದ್ಲು. ಇತರರು ನದಿಯೊಳಗೆ ರಭಸದಿಂದ ಪ್ರವೇಶಿಸಿ ಮುಳುಗು ಹಾಕ್ತಾ ಇದ್ರು. ತಂಪಾದ ನೀರು ಆಹ್ವಾನಿಸುತ್ತಿತ್ತು. ನನ್ನ ಚರ್ಮ ವಿರುದ್ಧವಾಗಿ ನಾನು ಅದ್ಭುತ ಅನುಭವಿಸಿದೆ. ಅಂದ್ರೆ ಇವಳು ದೇಹ ಬಿಸಿ ಆಗಿದೆ, ನೀರೊಳಗಡೆ ತಣ್ಣಗೆ ಮುಳುಗಿದ್ರೆ ಒಂಥರ ಅದ್ಭುತ ಅಂತ ಅನ್ನಿಸ್ತಾ ಇದೆ. ನನ್ನ ತೊಡೆಯವರೆಗೂ ನೀರು ಬರುವಷ್ಟು ಒಳಗೆ ನಾನು ಹೋದೆ. ಆದ್ರೆ ಮುಂದೆ ಹೋಗುವುದು ಸಾಧ್ಯ ಆಗ್ಲಿಲ್ಲ. ತೊರೆಯೊಂದು ಬಂದು ನನಗೆ ಅಪ್ಪಳಿಸುತ್ತಿದ್ದಂತೆ ನಾನು ಜಾಗರೂಕತೆಯಿಂದ ಇರಬೇಕೆಂದು ಅರಿವಾಯಿತು. ಒಂದು ತೊರೆ ಬಂದು ಇವಳಿಗೆ ಅಪ್ಪಳಿಸ್ತು, ವೇವ್ಸ್ ಬಂದು ಅಪ್ಪಳಿಸಿದಾಗ ಬಂದು ಫ್ಲೋ ಆದಾಗ ಇವಳು ಜಾಗರೂಕತೆ ಇರ್ಬೇಕು, ಹುಷಾರಾಗಿರ್ಬೇಕು ಅಂತ ಇವಳಿಗೆ ಅನ್ನಿಸ್ತಂತೆ. ನನ್ನ ಬಟ್ಟೆಯನ್ನ ತೊಳೆಯಲು ಸಂಗ್ರಹಿಸುವ ಮೊದಲು ಇತರರೆಲ್ಲರೂ ಸ್ನಾನವನ್ನ ಮುಗಿಸಿದ್ರು.
ನನ್ಗೆ ಇನ್ನೂ ಬಟ್ಟೆ ಜಾಸ್ತಿ ಇತ್ತು. ಅವರೆಲ್ಲರೂ ಬಟ್ಟೆಯನ್ನ ತೊಳೆದು ಮುಗಿಸ್ಕೊಂಡು ಅವರು ಸ್ನಾನ ಮಾಡ್ಕೊಂಡಿದ್ರು. ಮೀನಾಕ್ಷಿ, ನಿನಗಾಗಿ ನಾವು ದಾರಿ ಕಾಯ್ತಾ ಇರ್ತೇವೆ ಎಂದು ಅವ್ರು ಹೇಳಿದ್ರು. ಮಾಡು, ಬೇಗ ಸ್ನಾನ ಮಾಡು, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ. ಆದರೆ ನಾನು ಅರಮನೆಯಲ್ಲಿ ಅವರಿಗೆ ಇರಬಹುದಾದಂತಹ ಯಾವುದೋ ಕೆಲಸಗಳಿರುತ್ತೆ ಅನ್ನೋದಕ್ಕೋಸ್ಕರ ನೀವು ಹೋಗಿ ಅಂತ ನಾನು ಪ್ರೋತ್ಸಾಹಿಸಿದೆ. ದಾರಿ ಕಾಯುವ ಅಗತ್ಯವಿಲ್ಲ, ನಾನೇನು ಬಹಳ ಹೊತ್ತು ನಾನು ಮಾಡೋದಿಲ್ಲ ಎಂದು ನಾನು ಉತ್ತರಿಸಿದೆ. ನಾನು ಸ್ವಲ್ಪ ಬಟ್ಟೆಗಳನ್ನ ತೊಳೆಯುತ್ತೇನೆ ಅಷ್ಟೇ ಅಂತ ಹೇಳ್ದೆ. ಅದಕ್ಕೆ ಅವರು ಇಲ್ಲ ಇಲ್ಲ ಬೇಡ ಅಂತ ಅಂದ್ರೂ ಕೂಡ ನಾನು ಅವ್ರನ್ನ ಒತ್ತಾಯದಿಂದ ಅವ್ರನ್ನ ಮನೆಗೆ ಹೋಗೋದಕ್ಕೆ ಒಪ್ಪಿಸ್ದೆ. ನನ್ನೊಂದಿಗೆ ತಂದ ಕೆಲವು ಬಟ್ಟೆಗಳನ್ನ ನಾನು ಬೇಗ ಬೇಗನೆ ತೊಳ್ಕೊಂಡೆ. ಆಕಸ್ಮಿಕವಾಗಿ ಒಂದು ತಲೆಯ ವಸ್ತ್ರ ಅಂದ್ರೆ ತಲೆ ಕಟ್ಟ ಬಟ್ಟೆನ ನೀರಲ್ಲಿ ಉಳಿಸ್ಕೊಂಡಿದ್ದಾಳೆ. ಅದು ತೆರೆಯಲ್ಲಿ ಸಿಲುಕಿಕೊಂತು. ಅಂದ್ರೆ ತೆರೆ ಅಂದ್ರೆ ಅಲ್ಲಿ ಯಾವುದೋ ಒಂದು ಇದಕ್ಕೆ ಸಿಕ್ಕಾಕೊಂತು. ನನ್ನಿಂದ ದೂರ ಹೋಯ್ತಾ ಇತ್ತು. ಅದು ದೂರ ಸರಿತಾ ಹೋಯ್ತು. ಅದನ್ನ ನಾನು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಮುಂದೆ ಮುಂದೆ ಹೋದೆ. ಆದರೆ ಅದು ನನ್ನ ವ್ಯಾಪ್ತಿಯಿಂದ ಮತ್ತಷ್ಟು ದೂರ ಸರಿತಾ ಹೋಯ್ತು. ನಾನು ನಂತರ ಸುರಕ್ಷಿತ ಮಟ್ಟವನ್ನ ಮೀರಿ ನದಿಯ ಆಳಕ್ಕೆ ಹೋದೆ. ಇನ್ನಷ್ಟು ಆಳ ಪ್ರವೇಶಿಸಿದೆ. ನನ್ನ ತಲೆಯ ವಸ್ತ್ರ ನನ್ನ ಹಿಡಿತವನ್ನ ಮತ್ತಷ್ಟು ಬಿಡಿಸ್ಕೊಂಡು ಮುಂದೋಯ್ತು. ನದಿಯ ಶಕ್ತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ನೋಡಿ, ನದಿ ಅವಳು ಶಕ್ತಿ ಮೀರಿ ಬರ್ತಾ ಇದ್ದಾಳೆ, ಮುಂದೆ ಬರ್ತಾ ಇದ್ದಾಳೆ. ಅದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ನಾನು ಮುಂದೆ ಹೋಗ್ತಾ ಇದ್ದೆ ಬಟ್ಟೆಯನ್ನ ಹಿಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದಾಳೆ. ನಾನು ಬಟ್ಟೆಯನ್ನ ಹಿಂಪಡೆಯುವ ಪ್ರಯತ್ನವನ್ನ ಬಿಟ್ಟೆ. ಅದು ಮುಂದೆ ಹೋಗ್ತಾ ಇದೆ, ಹೋದ್ರು ಹೋಗ್ಲಿ ಅಂತ ದಡ ಮುಟ್ಟೋದಕ್ಕೆ ಹೆಜ್ಜೆ ಊರಲ್ಲೂ ನೋಡ್ತಾ ಇದ್ದೇನೆ. ಆದ್ರೆ ನಾನು ತುಂಬಾ ತಡ ಆಗಿತ್ತು, ತುಂಬಾ ಮುಂದೆನೆ ಬಂದ್ಬಿಟ್ಟಿದೀನಿ. ನದಿಯ ಸೆಳೆತವು ತುಂಬಾ ಪ್ರಬಲವಾಗಿತ್ತು. ಅದು ನನ್ನನ್ನ ತನ್ನ ತೋಳುಗಳಿಂದ ಒಗ್ಗೂಡಿಸ್ಕೊಂಡು ತನ್ನೊಳಗಡೆ ಎಳ್ಕೊಂತಾ ಇತ್ತು. ದಡದಿಂದ ನನ್ನನ್ನು ಮತ್ತಷ್ಟು ಆಚೆ ಸೆಳ್ಕೊಂಡು ಹೋಗ್ತಾ ಇತ್ತು. ಅಲೆಗಳು ನನ್ನ ತಲೆಯನ್ನ ನೀರಿನೊಳಗೆ ಎಳೆದ್ಕೊಳ್ತಾ ಇತ್ತು. ನಾನು ದಿಗಿಲುಗೊಂಡೆ. ಪ್ರವಾಹದ ವಿರುದ್ಧ ಸಂಘರ್ಷ ಮಾಡ್ತಾ ಇದ್ದೆ. ತುಂಬಾ ಕಷ್ಟ ಪಡ್ತಾ ಇದ್ಲು. ನೀರೊಳಗಡೆ ಸಿಕ್ಕಾಕೊಬಿಟ್ಟಿದ್ದಾಳೆ, ಉಸಿರಾಡೋಕ್ ಆಗ್ತಾ ಇಲ್ಲ. ಮೇಲೆ ಎದ್ದು ಕೆಳಗೆ ಮಾಡ್ತಾ ಇದ್ದಾಳೆ. ಉಸಿರಾಟದ ಗಾಳಿಗೋಸ್ಕರ ಹೋರಾಡ್ತಾ ಇದ್ದೆ. ತುಂಬಾ ಕಷ್ಟದಲ್ಲಿದ್ದಾಳೆ ಅವಳು. ಈಗ ಮುಳುಗ್ಬಿಟ್ಟಿದ್ದಾಳೆ. ಅಲೆಗಳ ವಿರುದ್ಧ ನಾನು ಅಸಹಾಯಕಳಾಗ್ಬಿಟ್ಟಿದ್ದೀನಿ ಎಂಬುದು ನನಗೆ ಅವಾಗ ಅರಿವಾಯ್ತು. ಹೋಗ್ಲಿ ಬಿಡು, ನದಿಗೆ ನನ್ನನ್ನ ಕಬಳಿಸುವ ಅನುಮತಿಯನ್ನ ಕೊಡೋಣ ಅಂತ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂತು. ಸಾವಿನ ಆಲೋಚನೆಯು ನನ್ನ ಮನಸ್ಸಿಗೆ ಬರುತ್ತಿದ್ದಂತೆಯೇ ನಾನು ಹೋರಾಡುವುದನ್ನ ನಿಲ್ಲಿಸ್ಬಿಟ್ಟೆ. ಇನ್ನೇನು ಸಾವು ಹತ್ರದಲ್ಲಿದೆ ಅಂತ ಅನ್ಕೊಂಡು ಮೀನಾಕ್ಷಿ ಉಸಿರಾಟಕ್ಕೋಸ್ಕರ ಹೋರಾಟ ಮಾಡೋದನ್ನ ನಾನು ನಿಲ್ಲಿಸ್ದೆ. ಉಸಿರಾಟಕ್ಕೆ ಹೋರಾಟವಾಡುವುದನ್ನ ನಾನು ಬಿಟ್ಬಿಟ್ಟೆ. ನನ್ನ ಜೀವನವನ್ನ ಬಿಡಬೇಕೆನ್ನುವ ಹಂತದಲ್ಲಿದ್ದೆ. ಆಗ ನೀರಿನ ಪ್ರವಾಹವು ಹಿಮ್ಮುಖಗೊಳ್ತಾ ಇತ್ತು. ಎಷ್ಟು ಜೋರಾಗಿ ಪ್ರವಾಹ ಬರ್ತಾ ಇತ್ತೋ ಅದು ಹಿಂದಿಂದಕ್ಕೆ ಹೋಗಿ ಕಡಿಮೆ ನೀರಾಯ್ತಾ ಬಂತು. ನಾನು ದಡಕ್ಕೆ ಸಮೀಪಕ್ಕೆ ಎಳೆದುಕೊಳ್ಳಲ್ತಾ ಇರೋದನ್ನ ನಾನು ಅನುಭವಿಸ್ದೆ. ದಡದ ಸಮೀಪಕ್ಕೆ ನಾನು ಬರ್ತಾ ಇದ್ದೀನಿ ಅನ್ನೋದು ನನ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಅಲ್ಲಿ ಯಾರು ಇಲ್ಲ. ನೋಡಿ, ಹೇಳ್ತಾ ಇದ್ದಾಳೆ ಅವಳು, ನನ್ನ ದಡಕ್ಕೆ ಯಾರೋ ಬಂದು ಎಳ್ಕೊಂಡ್ ಬರ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ನಾನು ಹಿಂದೆ ಬರ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಕಾಲ್ಗಳು ನೆಲಕ್ಕೆ ತಾಗಿದವು. ನೋಡಿ, ನದಿ ನೀರು ಅಷ್ಟೊಂದು ಬರ್ತಾ ಇದ್ದಿದ್ದು ಈಗ ನಿಧಾನಕ್ಕೆ ತಣ್ಣಗಾಗ್ತಾ ಕೆಳಗೋಗ್ತಾ ಅವಳ ಪಾದಗಳನ್ನ ನೆಲಕ್ಕೆ ಊರ್ತಾ ಇದ್ದಾಳೆ. ನೀರಿನಿಂದ ನನ್ನ ತಲೆ ಮೇಲಕ್ಕೆತ್ತುತ್ತಿದ್ದೆ. ದಂಡೆಯಲ್ಲಿ ಜನಕ ಬಾಬಾ ನಿಂತಿರುವುದನ್ನ ನಾನು ನೋಡಿದೆ. ಅಂದ್ರೆ ನೋಡಿ, ಅವಳು ನೀರೊಳಗಡೆ ಇದ್ದಾಳೆ. ಜನಕ ಬಾಬಾ ದಂಡೆ ಅಂದ್ರೆ ನದಿಯ ತೀರದಲ್ಲಿ ನಿಂತಿದ್ದಾರೆ. ಅಂದ್ರೆ ಅವರ ಕಣ್ಗಳು ನನ್ನ ಮೇಲೆಯೇ ಸ್ಥಿರವಾಗಿದ್ದವು. ಅದನ್ನೆಲ್ಲ ಅವರು ನೋಡ್ತಾ ಇದ್ರು, ಕಣ್ಗಳ ಮೂಲಕನೇ ನೋಡ್ತಾ ಇದ್ರು. ದಡದ ಮೇಲೆ ನಿಂತಿದ್ದಾರೆ ಜನಕ ಬಾಬಾ, ನನ್ನನ್ನು ನೋಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಆ ನದಿ ನೀರು ಅಷ್ಟೊಂದು ತುಂಬಿದ್ದಂತ ನೀರು, ನಾನು ಸಾಯೋ ಹಂತದಲ್ಲಿದ್ದಾಗ ನದಿ ನೀರೇ ತಾನಾಗೆ ಬತ್ತಿ ಹಿಂದೆ ಹೋಗ್ತಾ ಇದ್ದದನ್ನ ನಾನು ಕಂಡೆ, ಅನುಭವಿಸ್ದೆ ಅಂತ ಹೇಳ್ತಾ ಇದ್ದಾಳೆ. ಅವರು ನನ್ನನ್ನು ಒಳಗೆ ಸೆಳೆದುಕೊಳ್ಳುತ್ತಿದ್ರು. ಅಂದ್ರೆ ಅವರ ಶಕ್ತಿಯಿಂದ, ಧ್ಯಾನ ಶಕ್ತಿಯಿಂದ ಸೆಳ್ಕೊತಾ ಇದ್ದಾರೆ. ಅವರ ದೇಹದಿಂದ ಹೊರಹೊಮ್ಮುತ್ತಿದ್ದ ಶಕ್ತಿಯನ್ನ ನಾನು ಅನುಭವಿಸಬಲ್ಲವಳಾದೆ. ಅವ್ರ ದೇಹದಲ್ಲಿ ಒಂದು ಹೊಳಪು ಬರ್ತಾ ಇತ್ತು. ಆ ಶಕ್ತಿಯಿಂದ ನನ್ನ ದೇಹವನ್ನ ಎಳ್ಕೋತಾ ಇದ್ರು ಹೊರಕ್ಕೆ ಅಂತ ಹೇಳ್ತಾ ಇದ್ದಾಳೆ. ನದಿಯು ಅವರ ಆದೇಶದಂತೆ ಸ್ಪಂದಿಸ್ತಾ ಇತ್ತು ಎನ್ನುವಂತೆ ನನ್ನನ್ನ ಎಳೆದು ತಂದು ದಡದಲ್ಲಿ ಎಸೆಯಿತು. ನೋಡಿ, ದಡಕ್ಕೆ ತಂದು ಮುಟ್ಸಿದೆ. ನದಿನೇ ತಂದು ದಡಕ್ಕೆ ತಂದು ಎಸಿತು ಅಂತ ಹೇಳ್ತಾ ಇದ್ದಾಳೆ. ನಡುಗುತ್ತಿರುವ ಕೈಕಾಲುಗಳೊಂದಿಗೆ ನಾನು ಬಂಡೆಗಳಿಂದ ಕೂಡಿದ ತೀರವನ್ನ ಏರಿ ಬಂದೆ. ತುಂಬಾ ಹೆದರೋಗ್ಬಿಟ್ಟಿದ್ದಾಳೆ ಪಾಪ. ಹೆದರಿ ನಡುಗ್ತಾ ಇದ್ದಾಳೆ.
ದಡವನ್ನ ಏರಿ ನಿಧಾನ ಕಷ್ಟಪಟ್ಟು ಮೇಲ್ ಬಂದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಇಡೀ ದೇಹ ಹೆದರ್ಕೊಂಡು ನಡುಗ್ತಾ ಇತ್ತು. ಉಸಿರಾಟಕ್ಕೆ ಏದುಸಿರು ಬಿಡುತ್ತಾ ಜನಕ ಬಾಬಾ ಅವರ ಎದುರು ನಾನು ಭೂಮಿಯೊಳಗೆ ಕುಸಿದು ಹೋದೆ. ನೋಡಿ, ಈಗ ಅವಳು ಪಾದ ಕೆಳದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಜನಕ ಬಾಬಾ ನದಿಯ ಮೇಲ್ಗಡೆ ಅಂದ್ರೆ ತೀರದಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರು ಹೋಗಿ ಅವ್ರ ಪಾದ ಕೆಳಗದಲ್ಲಿ ಹೋಗಿ ಕಾಲಿಡಿದು ಕಾಲತ್ರ ಕೂತ್ಕೊಂಡಿದ್ದಾಳೆ. ಅವರು ನನ್ನನ್ನ ತಲುಪಿ ನನ್ನ ಪಾದಗಳ ಮೇಲೆ ನನ್ನನ್ನು ಎತ್ತಿ ನಿಲ್ಲಿಸಿದ್ರು. ಅಂದ್ರೆ ತುಂಬಾ ಕಷ್ಟ ಆಗಿದೆ, ಸರಿಯಾಗಿ ನಿಂತ್ಕೊ ಅಂತ ಎತ್ತಿ ನಿಲ್ಸಿದ್ರು ನನ್ನನ್ನ. ಹೋಗಿ ನನ್ನ ಅವ್ರ ಕಾಲಿಡ್ಕೊಂಡು ಕಾಲತ್ರಕ್ಕೆ ಹೋದಾಗ ನಾನು ಕುಸಿದು ಬೀಳದಂತೆ ನನ್ನನ್ನು ತಮ್ಮ ತೋಳುಗಳಲ್ಲಿ ಹಿಡ್ಕೊಂಡ್ರು. ಅವರು ತಮ್ಮ ಶಾಲನ್ನ ತೆಗೆದುಕೊಂಡು ನನ್ನ ಸುತ್ತಲೂ ಸುತ್ತಿದ್ರು. ಅವರ ಸ್ಪರ್ಶದಿಂದ ನನ್ನ ನಡುಕ ನಿಂತು ಹೋಯ್ತು. ನಾನು ನನ್ನ ಕಣ್ಗಳನ್ನೆತ್ತಿದೆ. ನನ್ನ ಜೀವಮಾನದಲ್ಲಿ ಮೊದಲ ಬಾರಿಗೆ ಅವರನ್ನ ನೇರವಾಗಿ ನೋಡಲು ಮತ್ತು ನನ್ನೆದುರು ನಿಂತ ಅವರ ಹಿರಿಮೆಯನ್ನ ಕಾಣಲು ಸಾಧ್ಯವಾಯಿತು. ಅವರ ಕಣ್ಣುಗಳಲ್ಲಿ ನಾನು ನೋಡಿದ ದಯಾಪೂರ್ಣತೆ, ಅಪ್ಯಾಯಮಾನತೆ ಮತ್ತು ಪ್ರೀತಿಯನ್ನ ನಾನೆಂದು ನನ್ನ ತಂದೆಯಲ್ಲೂ ಅನುಭವಿಸಿರ್ಲಿಲ್ಲ. ಆ ಕ್ಷಣದಲ್ಲಿ ನನ್ನ ಹೃದಯ ಬಿರಿಯಿತು ಮತ್ತು ನಾನು ಕಣ್ಣೀರಿಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಇನ್ನೂ ಮೀರಿದಂತ ಪ್ರೀತಿ ನನ್ನ ಅವರಲ್ಲಿ ಕಂಡೆ ಅಂತ ಜನಕ ಬಾಬಾ ಅವರನ್ನ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ಮುಂದಿನ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನಮಸ್ತೆ.